ಇದುವರೆಗೂ ನಾವು ಆತನ ರಕ್ತದ ಅಡಿಯಲ್ಲಿ, ಮುಂದೆಯೂ ಆತನ ರಕ್ತದ ಅಡಿಯಲ್ಲೇ ಇರುವವರಾಗಿದ್ದೇವೆ. ಆತನು ನಮ್ಮ ಸ್ತುತಿಗೆ, ಸ್ತೋತ್ರಕ್ಕೆ ಪಾತ್ರನಾದ ದೇವನಾಗಿದ್ದಾನೆ. ನಾವು ಕಲ್ಲೋ ಮಣ್ಣು ಮರವೋ ನಾವು ಆರಾಧಿಸುವ ದೇವನಲ್ಲ, ಜೀವಿಸುವ ದೇವನಾಗಿರುವ ಆತನನ್ನ ನಾವು ಆರಾಧಿಸುವವರಾಗಿದ್ದೇವೆ. ನಾವು ಎದ್ದು ನಿಂತುಕೊಂಡು ನನ್ನ ಉಸಿರಿರುವ ದಿನವೆಲ್ಲ ಎಂಬ ಹಾಡಿನ ಮೂಲಕವಾಗಿ, ಹೌದು ಪ್ರಿಯರೇ, ನಾನು ಸಾಯುವವರೆಗೂ, ನನ್ನ ಜೀವ ಈ ಲೋಕ ಬಿಟ್ಟು ಹೋಗುವವರೆಗೂ ನಾನು ನನ್ನ ಕರ್ತನನ್ನೇ ಆರಾಧಿಸ್ತೇನೆ, ಸೇವಿಸ್ತೇನೆ, ಪ್ರೀತಿಸ್ತೇನೆ ಎನ್ನುವಂತಹ ಆ ಒಂದು ಆರಿಕೆಯ ಮೂಲಕವಾಗಿ ನಾವು ಈ ಹಾಡನ್ನ ಹಾಡೋಣ ಪ್ರಿಯರೇ. ನಾವು ಆರಿಕೆ ಮಾಡುತ್ತಲೇ ಈ ಹಾಡನ್ನ ಅರ್ಥಪೂರ್ವಕವಾಗಿ ನಾವು ಹಾಡೋಣ. ನನ್ನ ಉಸಿರಿರುವ ದಿನವೆಲ್ಲ.
ಅಪ್ಪ ನಿನಗೆ ನಾವು ಮಹಿಮೆಯನ್ನ ಸಲ್ಲಿಸುವವರಾಗಿರ್ಬೇಕಂತ ನಮ್ಮ ಸ್ತುತಿಗೆ ಸ್ತೋತ್ರಕ್ಕೆ ಪಾತ್ರನಾದ ದೇವತೆ ಅಪ್ಪ ನಮ್ಮ ಆರಾಧನೆಯಲ್ಲಿ ನೀನು ಎಳೆದು ಬಂದು ಸ್ವಾಮಿ ನಮ್ಮನ್ನು ಆಶೀರ್ವದಿಸಿದ ಆತನೇ ಅಪ್ಪ ನೀನು ವಾಗ್ದಾನಗಳ ದೇವನಾಗಿದ್ದೀಯಲ್ಲ ಸ್ವಾಮಿ ನಿನ್ನ ಕೃಪಾ ಸತ್ಯತೆಗಳಿಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ ಅಪ್ಪ ಈ ಮುಂದಿನ ಆರಾಧನೆಯನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಸ್ವಾಮಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಒಳ್ಳೆಯ ತಂದೆಯೇ. ಸತ್ಯವೇದಗಳನ್ನು ಹೊಸ ಒಡಂಬಡಿಕೆಗೆ ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಸೇರಿಕೊಳ್ಳೋಣ. Let's turn our Bible to Philippians chapter 4 verse 8. 8ನೇ ವಚನ ನಾವೆಲ್ಲರೂ ಒಟ್ಟಾಗಿ ಓದುವವರಾಗಿದ್ದೇವೆ. We are going to read together Philippians chapter 4 verse 8. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ನೇ ವಚನವನ್ನು ನಾವೆಲ್ಲರೂ ಒಟ್ಟಾಗಿ ಓದುವವರಾಗಿದ್ದೇವೆ. ಅದಕ್ಕಾಗಿ ಎಲ್ಲರೂ ನಿಮ್ಮ ಸತ್ಯವೇದಗಳನ್ನು ತೆಗೆದುಕೊಳ್ಬೇಕು ಕೇಳ್ಕೊಳ್ತೇನೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ. ದೇವರಿ ವಾಕ್ಯವಾಗವನ್ನು ಆಶೀರ್ವದಿಸಲಿ. ಇದರ ಮೂಲಕವಾಗಿ ನಮ್ಮ ಸಾಧ್ಯ ಆಶೀರ್ವದಿಸಲಿ. ಎರಡು ಕುಳಿತುಕೊಂಡವರ ಸಂದೇಶಬೇಕು ಕಾಣಿಕೆ
ಒಳ್ಳೆಯವನಾದ ನಮ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲರೂ ಸ್ವಾಗತಿಸೋಣಾಗಿದ್ದೇನೆ. ಈ ಸಮಯದಲ್ಲಿ ನಾವು ಬರ್ತಡೇ ಆಚರಿಸಿಕೊಳ್ಳುವಂಥವರು, ಮದುವೆಯನ್ನು ಆಚರಿಸಿಕೊಳ್ಳುವಂಥವರಿಗಾಗಿ ನಾವು ಪ್ರಾರ್ಥನೆ ಮಾಡುವುದಾಗಿದ್ದೇವೆ. ಈ ವಾರದಲ್ಲಿ ಯಾರಾದರೂ ನೀವು ಸೆಲೆಬ್ರೇಟ್ ಮಾಡಿಕೊಳ್ಳುವುದಾದರೆ ದಯವಿಟ್ಟು ಎದುರಿಸಿಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಿ. ಕಾಂತಣ್ಣ ಅವರು ಮದುವೆ ನಮ್ಮ ಅಧ್ಯಕ್ಷ ರೆವರೆಂಡ್ ಜೇಕಬ್ ಫ್ರಾನ್ಸ್ ಅವರು ಮುಂದೆ ಬಂದು ಆಲಿಸ್ ಸಿಸ್ಟರ್ ಬರ್ತಡೆಗೋಸ್ಕರ ಮತ್ತು ನಮ್ಮ ಕಾಂತಣ್ಣ ಅವರ ಬರ್ತಡೆಗೋಸ್ಕರ ಶಂಕರ್ ಮತ್ತು ನಮ್ಮ ಅವರ ವೈಫ್ ಅವರು ರಾಧಾ ಅವರ ಮ್ಯಾರೇಜ್ ಆನಿವರ್ಸರಿಗೋಸ್ಕರ ಮುಖೇಶ್ ಮದುವೆ ದಿವಸಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದಯಾಮಯ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವಾದಿ ದೇವನೇ, ಕರ್ತನೇ, ಒಡೆಯನೇ, ರಕ್ಷಕನೇ, ನಮ್ಮ ನಿರ್ಮಾಣಿಕನೇ, ನಿಮಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸ್ತೇವೆ. ದೇವರೇ, ಈ ಲೋಕದಲ್ಲಿ ನೀವು ನಮಗೆ ಜೀವಿತವನ್ನು ಕೊಟ್ಟು ಈ ಜೀವನವು ಸಮೃದ್ಧಿಯಾಗಿರಬೇಕೆಂಬ ಬಯಸಿ ನಮ್ಮನ್ನು ದಿನದಿಂದ ದಿನಕ್ಕೆ ನೀವು ಬೆಳಗಿಸ್ತಾ ಇದ್ದೀರಿ. ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ದಿವ್ಯ ಜ್ಯೋತಿ ನ್ಯಾಷನಲ್ ಸಭೆಯ ಈ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಈ ಸಮಯದಲ್ಲಿ ನಮ್ಮ ದಿವ್ಯ ಜ್ಯೋತಿ ಕುಟುಂಬಕ್ಕೆ ಸೇರಿರುವ ನಮ್ಮ ಶಂಕರ್ ಮತ್ತು ರಾಧಾ ಅವರ ವಿವಾಹ ದಿನಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ನೀನು ಅವರನ್ನು ದಂಪತಿಗಳಾಗಿ ನೀವು ಆರಿಸಿಕೊಂಡಿದ್ದೀರಿ, ಪೋಷಿಸಿದ್ದೀರಿ. ಕುಟುಂಬವನ್ನು ಜರಿಪಿಸ್ತಾ ದೇವರೇ ಅವರನ್ನು ಸಮೃದ್ಧಿಯಾಗಿ ಜೀವಿಸುವ ಹಾಗೆ ಕಷ್ಟ, ನೋವು, ಸಂಕಟಗಳ ಮಧ್ಯದಲ್ಲಿ ಅವರನ್ನು ನೀನು ಅಭಿವೃದ್ಧಿಪಡಿಸಿದ ವಿಧಾನಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ದೇವರೇ, ಅವರ ವಿವಾಹ ಜೀವಿತವನ್ನು, ದಾಂಪತ್ಯ ಜೀವನ ಆಶೀರ್ವದಿಸಿ ಅವರ ಕುಟುಂಬದಲ್ಲಿ ಇರುವ ಎಲ್ಲ ತೊಂದರೆ ಬಾಧೆಗಳು ಹೋಗಿ ದೇವರೇ ನಿನ್ನ ಮಹಿಮೆಯಿಂದ ತುಂಬುವಂತೆ ನೀನು ಅವರಿಗೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇವೆ. ದೇವರೇ, ತಮ್ಮ ಜನ್ಮದಿನವನ್ನು ಆಚರಿಸುವ ಜೇಕಬ್ ಕಾಂತರಾಜ್ ಅವರಿಗಾಗಿ ಸಹ ಬೇಡ್ಕೊಳ್ತೇನೆ. ದೇವರೇ, ಮಗನನ್ನು ಅವರ ಕುಟುಂಬವನ್ನು ನಿನ್ನ ಆಶೀರ್ವದಿಸು. ದೇವ, ನೀನು ನೀಡಿದ ಈ ದಾನಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಮಗನ ಮೂಲಕ ಇನ್ನು ಅನೇಕ ಒಳ್ಳೆ ಕಾರ್ಯಗಳಾಗುವ ಹಾಗೆ, ಕುಟುಂಬಕ್ಕೆ ಆಶೀರ್ವಾದಕರವಾಗಿಯೂ ಸಮಾಜಕ್ಕೆ ಒಳ್ಳೆಯದಾಗಿರುವ ಹಾಗೆ ಮಗನನ್ನು ಆಶೀರ್ವದಿಸು. ಒಳ್ಳೆ ಆರೋಗ್ಯವನ್ನು ಒದಗಿಸಿಕೊಡು. ಮಾತ್ರವಲ್ಲದೆ ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ಒದಗಿಸಿಕೊಟ್ಟು ದೇವರೇ, ನೀನು ಅವರ ಉದಾರವಾಗಿ ನೀಡಿದ ಆಲಯದ ಸ್ಥಳಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ದೇವರೇ, ಅಲ್ಲಿ ಪ್ರಾರ್ಥನೆ ನಡೆಯುವ ಸಂದರ್ಭದಲ್ಲಿ ದೇವರೇ ಆ ಮಗನನ್ನು ನೀಡಿದ ಈ ಉದಾರ ಕಾಣಿಕೆಗಳಿಗೋಸ್ಕರ ವಿಶೇಷವಾಗಿ ಆಶೀರ್ವದಿಸಬೇಕೆಂಬುದಾಗಿ ಬೇಡ್ಕೊಳ್ತೇನೆ. ಇದೇ ಸಮಯದಲ್ಲಿ ದೇವರೇ, ಮುಖೇಶ್ ಮತ್ತು ಲೀಲಾ ಇವರ ವಿವಾಹ ದಿನಕ್ಕಾಗಿ ಸಹ ಬೇಡ್ಕೊಳ್ತಾ ಇದ್ದೇವೆ. ದೇವರೇ, ಇದು ನಿನ್ನ ಸಮ್ಮುಖದಲ್ಲಿ ಕೂಡಿ ಬರುವಾಗ ಪ್ರಿಯ ಮಕ್ಕಳಿಗೆ ಒಂದು ಅದ್ಭುತ ಕಾರ್ಯವನ್ನು ಮಾತನಾಡು, ಅವರ ಹೃದಯಗಳಲ್ಲಿ ಮಾತನಾಡು. ದೇವರೇ, ಕಳೆದ ದಿನಮಾನಗಳಲ್ಲಿ ನಡೆದ ಎಲ್ಲ ಘಟನಾವಳಿಗಳನ್ನು ಮರೆತು ದೇವರೇ ಶಾಂತಿ ಸಮಾಧಾನದಿಂದ ಇಲ್ಲಿ ಒಂದಾಗಿ ಕೂಡಿ ಬರುವಂತೆ ಸಹಾಯ ಮಾಡು. ದಾನವಾಗಿ ಕೊಟ್ಟ ಮಗಳನ್ನು ಆಶೀರ್ವದಿಸು. ಅವರ ಕುಟುಂಬದಲ್ಲಿ ದೇವರೇ, ಈ ಒಗ್ಗೂಡಿಕೆಯಲ್ಲಿ ನೀನು ಅವರನ್ನು ವಿಶೇಷ ರೀತಿಯಲ್ಲಿ ಬಲಪಡಿಸಿ ಆಶೀರ್ವದಿಸಬೇಕೆಂಬುದಾಗಿ ಬೇಡಿಕೊಳ್ತೇನೆ. ಅವರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಮತ್ತು ದ್ವೇಷಗಳನ್ನು ಉಂಟು ಮಾಡ್ತಾರೆ ಎಲ್ಲ ದುರಾತ್ಮ ಸೇನೆ ಕಾರ್ಯಗಳನ್ನು ಯೇಸುನಾಮದಲ್ಲಿ ನಾವು ಬಂಧಿಸ್ತಾ ಇದ್ದೇವೆ. ದೇವರೇ, ಅವರ ಕುಟುಂಬವಾಗಿ ಆಲಯಕ್ಕೆ ಬಂದು ನಿನ್ನ ಸಂತೋಷ ದಿನಗಳನ್ನು ಕಾಣುವ ಹಾಗೆ ನೀನು ಅವರನ್ನು ವಿಶೇಷ ರೀತಿಯಲ್ಲಿ ಆಶೀರ್ವದಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ದೇವರ ಸಮಯದಲ್ಲಿ ಸಹೋದರಿ ಆಲಿಸ್ಗಾಗಿ ಬೇಡ್ಕೊಳ್ತೇವೆ. ನೀನು ಅವ್ರಿಗೆ ಕೊಟ್ಟ ಆಯುಷ್ಯಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ತಮ್ಮ ಜನ್ಮದಿನವನ್ನು ಆಚರಿಸುವ ಸಂದರ್ಭದಲ್ಲಿ ಪ್ರಭು, ಆಕೆಯ ಜೀವಿತವು ದೇವರೇ ಇನ್ನೂ ಉತ್ತಮವಾದ ರೀತಿಯಲ್ಲಿ ಮುಂದೆ ಸಾಗುವಂತೆ ಸಹಾಯ ಮಾಡು. ದೇಹಕ್ಕೆ ಬೇಕಾದ ಒಳ್ಳೆ ಆರೋಗ್ಯವನ್ನು ಮಾತ್ರವಲ್ಲದೆ ಕರ್ತನೆ, ಅವರ ಕುಟುಂಬದಲ್ಲಿ ನಿನ್ನ ಪ್ರೀತಿ ಆದರಣೆಗಳು ಮತ್ತು ಆ ಕುಟುಂಬಗಳಲ್ಲಿ ನಡೆಯಬೇಕಾದ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ಜಾರುವಾಗುವಂತೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಬೇಡ್ಕೊಳ್ತಾ ಇದ್ದೇವೆ. ದೇವಾದಿ ದೇವನೇ, ಕರ್ತನೆ, ಒಡೆಯನೇ, ರಕ್ಷಕನೇ, ಈ ಸಂದರ್ಭದಲ್ಲಿ ಇನ್ನೂ ಇಲ್ಲಿ ನಮ್ಮ ದಿವ್ಯ ಜ್ಯೋತಿ ಕುಟುಂಬಕ್ಕೆ ಸೇರಿದವರಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸುವ ಮತ್ತು ವಿವಾಹ ದಿನವನ್ನು ಆಚರಿಸುವ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ಈ ಸಂದರ್ಭದಲ್ಲಿ ನಿನಗೆ ಜ್ಞಾಪಕ ಮಾಡಿ ನಿನ್ನ ಪಾದಸನ್ನಿಧಾನದಲ್ಲಿ ಸಮರ್ಪಿಸ್ತೇವೆ. ಅವರೆಲ್ಲರೂ ಸಮೃದ್ಧಿಯಾಗಿ ನಿನ್ನ ಈ ಪ್ರೀತಿ ಅನ್ಯೋನ್ಯತೆಯಲ್ಲಿ ಅವರು ಮುಂದೆ ಸಾಗುವಂತೆ ಸಹಾಯ ಮಾಡು. ಇದೇ ಸಮಯದಲ್ಲಿ ಪ್ರಭು, ನಿನ್ನ ಸೇವೆಗೆಂದು ನೀಡಿದ ಎಲ್ಲ ನನ್ನ ದಶಮ ಭಾಗಗಳನ್ನು, ಕಾಣಿಕೆಗಳನ್ನು ಕೂಡ ಆಶೀರ್ವದಿಸು. ದೇವರೇ, ಉದಾರವಾಗಿ ನೀಡಿದ ಪ್ರಿಯ ಮಕ್ಕಳಿಗೆ ನೀನು ನೀಡಿದ ಈ ಸಹಾಯದಿಂದ ದೇವರೇ, ನಿನ್ನ ಸೇವೆ ನಿರಂತರವಾಗಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಈ ಕಾಣಿಕೆಗಳು ಯಾವೊಂದು ವ್ಯರ್ಥವಾಗದ ಹಾಗೆ, ದುರುಪಯೋಗ ಆಗದ ಹಾಗೆ
ನೀತಿಗಳ ಕಾರ್ಯಗಳಲ್ಲಿ ಮುಂದೆ ಸಾಗುವಂತೆ ನೀನು ಸಹಾಯ ಮಾಡಿ. ಇದುವರೆಗೂ ನಮ್ಮ ಈ ಒಂದು ಕಾಣಿಕೆಗಳ ಮೂಲಕ ಅನೇಕ ಕುಟುಂಬಗಳನ್ನು ನೀನು ಆಶೀರ್ವದಿಸಿದ್ದಿ ದೇವರೇ. ದಶಮ ಭಾಗಗಳ ಮೂಲಕ ಅವರ ದೇವರ ಅಂತಸ್ತನ್ನು ಏರ್ಪಡಿಸಿ ಏರುವಂತೆ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ ದೇವರೇ. ಇನ್ನು ಕೊಡಲಾಗದ ಸ್ಥಿತಿಯಲ್ಲಿರುವ ಪ್ರಿಯ ಮಕ್ಕಳಿಗಾಗಿ ಸಹ ಬೇಡ್ಕೊಳ್ತೇನೆ. ನೀನು ಅವರಿಗೆ ಒಳ್ಳೆಯ ಉದ್ಯೋಗವನ್ನು ಮತ್ತು ಆದಾಯವನ್ನು ದಯಮಾಡು. ಅದರ ಮೂಲಕವಾಗಿ ನಿನ್ನ ಸೇವೆಗೆ ಅವರು ಕೂಡ ಪಾಲುಗಾರರಾಗಿ ನಿನ್ನ ಪೂರ್ಣ ಆಶೀರ್ವಾದಗಳಿಗೆ ನಿಂತಿರುವಂತೆ ಸಹಾಯ ಮಾಡು. ಮತ್ತೊಂದು ಆವರ್ತಿ ಈ ದಿನದಲ್ಲಿ ನಡೆಯುವ ಕರ್ತನ ಭೋಜನದ ಕಾರ್ಯಗಳಲ್ಲಿ ಕೂಡ ನಿನ್ನ ಮಹಿಮೆ ಉಂಟಾಗಲಿ. ವಾಕ್ಯಗಳನ್ನು ಆಶೀರ್ವದಿಸಿ, ಅದೇ ರೀತಿಯಲ್ಲಿ ಸಂಡೇ ಸ್ಕೂಲ್ ಅವರನ್ನು ಆಶೀರ್ವದಿಸಿ ಒಟ್ಟಾಗಿ ದೇವರೇ. ಈ ದಿನದ ಆರಾಧನೆಯಲ್ಲಿ ಪ್ರಾರಂಭದಿಂದ ಅಂತ್ಯದವರೆಗೂ ನೀನು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಕರ್ತನೆ ನಮ್ಮೆಲ್ಲರನ್ನು ನಿನ್ನ ಕೃಪೆ ಹಸ್ತದಲ್ಲೇ ಆಶೀರ್ವದಿಸಿ ನಡೆಸಿಕೊಳ್ಬೇಕೆಂಬುದಾಗಿ ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ ಅತಿ ವಿನಯವಾಗಿ ಬೇಡ್ಕೊಳ್ತೇವೆ ಪ್ರೀತಿಯುಳ್ಳ ತಂದೆಯೇ. ಈಗ ನಮ್ಮ ದೇವಂತ ಬ್ರದರ್ ಟೈಟಸ್ ಅವ್ರ ಮುಂದೆ ಬಂದು ಅನೌನ್ಸ್ಮೆಂಟ್. ಬರುವ ವಾರದ ಪ್ರಕಟಣೆಗಳು ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 7 ರಿಂದ 8 ಗಂಟೆವರೆಗೂ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಮತ್ತು ಶನಿವಾರ ಸಂಜೆ 7 ಗಂಟೆಗೆ ಹಾಡಿನ ಅಭ್ಯಾಸ ಇರುತ್ತದೆ. ಮುಂದಿನ ಭಾನುವಾರದ ಆರಾಧನೆಯನ್ನು ನಡೆಸಿಕೊಡುವಂತವರು ಗಿರೀಶ್ ಮತ್ತು ಹಾಡುವಂತವರು ಲೂರ್ತ್, ನೈಫಾ ಮತ್ತು ಸಂಪತ್. ಬರುವ ಭಾನುವಾರ ಬೆಳಗಿನ ಜಾವ 7 ಮೊದಲನೇ ಆರಾಧನೆ ಇರುತ್ತದೆ ಮತ್ತು 9 ಎರಡನೇ ಆರಾಧನೆ ಇರುತ್ತದೆ. ಇವತ್ತು 11 ಗಂಟೆಗೆ ಸಭಾಪಾಲನ ಸಮಿತಿ ಇರುತ್ತದೆ. ಗಮನಿಸಿ, ಇವತ್ತು 11 ಗಂಟೆಗೆ ಸಭಾಪಾಲನ ಸಮಿತಿ ಇರುತ್ತದೆ. ಸಭಾಪಾಲನ ಸಮಿತಿ ಎಲ್ಲ ಸದಸ್ಯರು ಇವತ್ತು ಕೂಡಿ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತೀನಿ. ಅನೌನ್ಸ್ಮೆಂಟ್ ಕೇಳಿಸ್ಕೊಂಡಿದ್ದೀರಾ? ಯಾರ ಕೇಳಿಸ್ಕೊಂಡಿಲ್ಲ? ಅಲ್ಲಿಯಾ 2 ಕಿವಿಗಳಿಂದ ಕೇಳಿಸ್ಕೊಂಡಿದ್ದೀರಾ ಪ್ರಿಯರೇ? ಅದಕ್ಕಾಗಿ ನಾವು ಅನೌನ್ಸ್ಮೆಂಟ್ನ ಕೇಳಿಸ್ಕೊಂಡವರಾಗಿ ನಮ್ಮ ಒಂದು ಸಭೆ ನಡೆಯುವಂಥ ಕಾರ್ಯಕ್ರಮಗಳಿಗೆ ನೀವು ಭಾಗವಹಿಸಬೇಕಂತ ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ವಾಕ್ಯವನ್ನು ಕೇಳಿ ಹೋಗ್ತಾ ಇದ್ದೇವೆ. ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ನಮಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಕರ್ತನ ಮೇಜಿನ ಮುಂಭಾಗದಲ್ಲಿ ಬರಬೇಕಾಗಿದೆ. ನನ್ನೊಂದಿಗೆ ಮಾತನಾಡಿ ಏಸಪ್ಪ, ವಾಕ್ಯದ ಮೂಲಕವಾಗಿ ಮಾತನಾಡು. ನಾನು ಕೇಳಿಸಿಕೊಂಡವನಾಗಿ ಆ ವಾಕ್ಯಕ್ಕೆ ನಾನು ಅರ್ಪಿಸಿಕೊಳ್ಳುವುದಕ್ಕೆ ಬಲ ಕೊಡು, ಕೃಪೆಯನ್ನು ಕೊಡು ಏಸಪ್ಪ. ನಿಮಗಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ, ಒಳ್ಳೆಯುತ್ತೇನೆ. ಕರ್ತನ ವಾಕ್ಯ ಕೇಳೋದಕ್ಕೆ ಎಲ್ಲರೂ ಸಿದ್ಧರಾಗಿದ್ದೀರಾ? ಒಂದ್ಸಾರಿ ಒಬ್ಬ ಇಂಡಿಯನ್ ಭಾರತದವರು ಒಬ್ಬ ಅಮೇರಿಕದವ್ರನ್ನ ಊಟಕ್ಕೆ ಕರೆದಂತೆ. ಊಟ ಮಾಡಿದ್ಮೇಲೆ ಅಮೇರಿಕನ್ಗೆ ಎಷ್ಟು ಖುಷಿ ಆಯ್ತು ಅಂದರೆ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು. ಅದಕ್ಕೆ ಆ ಭಾರತದವ್ರನ್ನ ಅಮೇರಿಕದವ್ರು ಕೇಳಿದಂತೆ, ಇದೇನು ಇಷ್ಟು ಚೆನ್ನಾಗಿದೆಯಲ್ಲ, ಇದೇನು ಊಟ ಅಂತ ಕೇಳಿದ್ರು. ಅದಕ್ಕೆ ಭಾರತದವ್ರು ಹೇಳಿದಂತೆ, ನಮ್ಮ ತಂದೆಯವರ ತಿಥಿ ಊಟ ಇದು. ಅದಕ್ಕೆ ಅಮೇರಿಕದವ್ರು ಹೇಳಿದಂತೆ, ಇವು ತುಂಬ ಚೆನ್ನಾಗಿದೆ, $500 ಕೊಟ್ಬಿಟ್ಟು ನಾಳೆ ನನ್ನ ತಿಥಿ ಊಟ ನೀನು ಮಾಡಿಸು ಅಂತ. ಅನೇಕ ಸಾರಿ ನಾವು ತಿಳಿಯದೆ ಕಾರ್ಯಗಳನ್ನ ಮಾಡ್ತೇವೆ ಪ್ರಿಯ. ಆದರೆ ಈ ದಿನ ನಾವು ಕರ್ತನ ಮೇಜಿನ ಮುಂಭಾಗದಲ್ಲಿ ಬರ್ತಾ ಇದ್ದೇವೆ. ನಾವು ಅರಿತವರಾಗಿ, ನಮ್ಮನ್ನು ಪರೀಕ್ಷೆ ಮಾಡಿಕೊಂಡವರಾಗಿ ನಾವು ಆತನ ಒಂದು ದೇಹವನ್ನ, ರಕ್ತವನ್ನ ಸೂಚಿಸುವಂತ ರೊಟ್ಟಿಯಲ್ಲಿ ದ್ರಾಕ್ಷಾರಸದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಈ ವಚನ ಓದಿಕೊಳ್ಳೋಣ. ಪ್ರಲಾಪಗಳು 3:40-41. ಪ್ರಲಾಪಗಳು 3:40-41. Lamentation chapter 3 ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ.
ಪರಲೋಕದಲ್ಲಿರುವ ದೇವರ ಕಡೆಗೆ ನಮ್ಮ ಕೈಗಳೊಡನೆ ಮನಸ್ಸನ್ನು ಎತ್ತಿಕೊಳ್ಳುವ. ನಾವು ಅವಿಧೇಯರಾಗಿ ದ್ರೋಹ ಮಾಡಿದ್ದೇವೆ, ನೀನು ಕ್ಷಮಿಸಲಿಲ್ಲ. 40-41 ಅಲ್ಲಿ ನೋಡುವುದಾದ್ರೆ ಹೇಳ್ತದೆ, ನಮ್ಮನ್ನು ನಾವೇನ್ ಮಾಡ್ಕೋಬೇಕಂತ. ಯೆರೆಮೀಯ ಅಲ್ಲಿ ಯೆರೂಸಲೇಮ್ ನಾಶನವಾಗುವಾಗ ಈ ಒಂದು ಕಾರ್ಯಗಳನ್ನ ಮಾತುಗಳನ್ನ ಆತನು ಇಸ್ರೇಲ್ ಜನಕ್ಕೆ ಹೇಳ್ತಾ ಇದ್ದಾನೆ. ಅಂದ್ರೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಂಡು, ಇಸ್ರೇಲ್ ಜನಗಳೇ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಂಡು ಕರ್ತನ ಕಡೆಗೆ ತಿರುಗಿಕೊಳ್ಳಿ. ಈ ದಿನ ನನ್ನ ಒಂದು ಸರ್ಮನ್ ಅಥವಾ ಸಂದೇಶದ ಒಂದು ಶಿರೋನಾಮ ಏನಂದ್ರೆ ಎಕ್ಸಾಮಿನ್ ಯುವರ್ ಸೆಲ್ಫ್ಸ್. ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು. ಅದೇ ರೀತಿಯಾಗಿ ನೀವು ನೋಡುವುದಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಯಾವಾಗೆಲ್ಲ ಕರ್ತನ ಭೋಜನವನ್ನ ನಾವು ಆಚರಣೆ ಮಾಡುತ್ತೇವೋ ಅವಾಗೆಲ್ಲ ಪೌಲನು ಹೇಳ್ತಾನೆ, ಕೊರಿಂಥ ಸಭೆಯವರಿಗೆ ಬರೆದಂತಹ ಪತ್ರಿಕೆಯ ಮೂಲಕವಾಗಿ ನಾವು ನಮ್ಮನ್ನ ಪರಿಶೋಧನೆ ಮಾಡಿಕೊಳ್ಳಬೇಕೆಂದು 1 ಕೊರಿಂಥ 11:27-31 ವಚನದವರೆಗೆ ಹೇಳಿದ್ದಾನೆ. ಓದೋದು ಬೇಡ, ಆ ವಚನ ನೋಡುತ್ತೇವೆ. ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಪೌಲ 2 ಕೊರಿಂಥದಲ್ಲಿ 13ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಅದನ್ನು ಓದಿಕೊಳ್ಳೋಣ. 2 ಕೊರಿಂಥ 13:5. 2 Corinthians chapter 13 verse 5. ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನೋ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆಂದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿದಿದೆಯಲ್ಲವೋ. ಇಲ್ಲಿ 2 ಪದಗಳು ನೋಡ್ತೇವೆ ಪ್ರಿಯರೇ. ಪರೀಕ್ಷಿಸಿಕೊಳ್ಳಿರಿ, ಪರಿಶೋಧಿಸಿಕೊಳ್ಳಿರಿ. ಎಕ್ಸಾಮಿನ್ ಅನ್ ಪ್ರೂವ್ ಅಂತ ಬೇಕಾದ್ರೆ ಅದು ನಡೆಯುವಂಥದ್ದು, ಈಗ ನಡೀತಾ ಇರುವಂಥದ್ದು, ಮುಂದೆ ನಡೆಯುವಂಥದ್ದು. ಅಂದ್ರೆ ಯಾವಾಗೆಲ್ಲ ನಾವು ಕರ್ತನ ಮೇಜಿನ ಮುಂಭಾಗದಲ್ಲಿ ಬರುತ್ತೇವೋ ಆವಾಗೆಲ್ಲ ನಾವೇನ್ ಮಾಡ್ಬೇಕಾಗಿದೆ? ಪರಿಶೀಲಿಸಬೇಕಾಗಿದೆ, ಪರಿಶೋಧನೆ ಮಾಡಿಕೊಳ್ಬೇಕಾಗಿದೆ. ಇಟ್ಸ್ ಆನ್ ಗೋಯಿಂಗ್ ಆಕ್ಟಿವಿಟಿ. ಅಂದ್ರೆ ನಾವು ಮಾಡ್ತಾನೆ ಇರ್ಬೇಕೆನ್ನುವಂಥದ್ದು. ಪವನ ಮೂಲಕವಾಗಿ ದೇವರಲ್ಲಿ ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ, ಪರಿಶೋಧನೆ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ನಮಗೆ ಪ್ರಶ್ನೆಗಳು ಎದ್ದೇಳ್ತದೆ ನಮ್ಮ ಮನಸ್ಸಿನಲ್ಲಿ ಅಲ್ವಾ? ಯಾಕೆ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು? ವೈ ಶುಡ್ ವಿ ಎಕ್ಸಾಮಿನ್ ಅವರ್ ಸೆಲ್ಫ್ಸ್? ಯಾಕೆ ನಾನು ಪರಿಶೋಧನೆ ಮಾಡ್ಕೊಳ್ಬೇಕು? ಎರಡನೇದಾಗಿ ಯಾವ ಒಂದು ಅಳತೆ ಗೋಯಿಂದ ನಾನು ನನ್ನನ್ನು ಪರೀಕ್ಷೆ ಮಾಡ್ಕೊಳ್ಬೇಕು? ವಾಟ್ ಸ್ಟ್ಯಾಂಡರ್ಡ್ ಐ ಶುಡ್ ಎಕ್ಸಾಮಿನ್ ಮೈ ಸೆಲ್ಫ್? ಮೂರನೇದಾಗಿ ಕರ್ತನ ಮೇಜಿನ ಮುಂಭಾಗ ಬರಬೇಕಾದ್ರೆ ನಾನು ಪರೀಕ್ಷೆ ಮಾಡ್ಕೊಳ್ಬೇಕಾದ್ರೆ ನಾನು ಹಾಕಿಕೊಳ್ಳುವಂತ ಪ್ರಶ್ನೆಗಳು ಯಾವುವಾಗಿವೆ? ಈ 3 ಕಾರ್ಯಗಳ ಕುರಿತಾಗಿ ಈ ದಿನ ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಮೊದಲನೇ ಪ್ರಶ್ನೆ ಏನು? ವೈ ಶುಡ್ ಬಿ ಎಕ್ಸಾಮಿನ್ ಅವರ್ ಸೆಲ್ಫ್? ಯಾಕೆ ನಾನು ನನ್ನನ್ನ ಪರೀಕ್ಷೆ ಮಾಡ್ಕೊಳ್ಬೇಕು? ಅರ್ಥ ಆಯ್ತಾ? ಮೊದಲನೇ ಕ್ವಶನ್ ಏನು? ಯಾಕೆ ನಾನು ಪರೀಕ್ಷೆ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ನಾನು ನಂಬಿಕೆಯಲ್ಲಿ ಇದ್ದೇನಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ, ನಾನು ನಂಬಿಕೆಯಲ್ಲಿ ಇದ್ದೇನಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ, ಇನ್ ಫೇತ್ ಅಥವಾ ನಂಬಿಕೆಯಲ್ಲಿ ಇದ್ದೇವಾ ಅಂತ ಹೇಳ್ಬೇಕಾದ್ರೆ ಯಾಕೆ ಈ ರೀತಿಯಾಗಿ ಆ ಒಂದು ಪ್ರಶ್ನೆಯನ್ನು ಹಾಕೊಳ್ಬೇಕಾದ್ರೆ ಈ ರೀತಿಯಾಗಿ ಯೋಚನೆ ಮಾಡ್ಬೇಕಂದ್ರೆ ನಾವು ವಿಶ್ವಾಸಿಗಳು ಈ ಲೋಕದಲ್ಲಿ ಜೀವಿಸುವವರೆಗೂ ನಾವು ಯೇಸು ಕ್ರಿಸ್ತನ ಬಿಟ್ಟು ಹೋಗುವಂತ ಸಂದರ್ಭಗಳು ಬಂದೇ ಬರ್ತದೆ. ಆ ಅಪಾಯ ಯಾವಾಗಲೂ ಇದ್ದಿದ್ದೇ. ನಾವು ದೇವರಿಂದ ದೂರ ಹೋಗುವಂತ ಕಾರ್ಯಗಳು ನಡೆಯುತ್ತದೆ. ಅದಕ್ಕಾಗಿ ನಾನು ಯೋಚನೆ ಮಾಡಬೇಕು, ನಂಬಿಕೆಯಲ್ಲಿ ಇದ್ದೇನೋ ಎಂದು. ಇಬ್ರಿಯ ಪತ್ರಿಕೆಗಾರರು ಈ ರೀತಿಯಾಗಿ ಬರೀತಾರೆ. 2ನೇ ಅಧ್ಯಾಯ 1-4 ವಚನ ಓದಿಕೊಳ್ಳೋಣ. ಇಬ್ರಿಯ ಪತ್ರಿಕೆ 2:1-4. Hebrews chapter 2 verses 1-4 ಓದಿ. ಆದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೇವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಯಾಕೆಂದರೆ ದೇವದೂತರ ಮೂಲಕ ಕೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿದ್ದು ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು.
ಯಾವಾಗ ನಾವು ದೇವರನ್ನು ಕೊಟ್ಟಿರುವಂತಹ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನು ಅಲಕ್ಷ್ಯ ಮಾಡುತ್ತೇವೋ ಆಗ ನಾವು ದೇವರಿಂದ ದೂರವಾಗುತ್ತೇವೆ ಪ್ರಿಯರೇ. ಅದಕ್ಕಾಗಿ ನಮ್ಮನ್ನು ನಾವೇನ್ ಮಾಡ್ಕೋಬೇಕು? ಪರಿಶೋಧನೆ ಮಾಡ್ಕೊಳ್ಬೇಕು. Am I drift away from the salvation? ನಾನು ರಕ್ಷಣೆ ಕೊಟ್ಟಂತ ದೇವರಿಂದ ದೂರವಾಗಿದ್ದೇನೋ ಅಂತ ನಾನು ಪರೀಕ್ಷೆ ಮಾಡ್ಕೋಬೇಕು. ಎರಡನೇದಾಗಿ ದೂರವಾಗುವಂತ ಒಂದು ಸಂದರ್ಭ ಯಾವುದು ಗೊತ್ತಾ? ನಮ್ಮ ಹೃದಯದಲ್ಲಿ ಅಪನಂಬಿಕೆ ಬರಬೇಕಾದ್ರೆ. ಅದೇ ಇಬ್ರಿಯ 3:12 ಮತ್ತು 14 ಹೇಳ್ತದೆ, ನಮ್ಮ ಹೃದಯದಲ್ಲಿ ಅಪನಂಬಿಕೆ ಉಂಟಾಗುವಾಗ, ಅಪನಂಬಿಕೆಯಲ್ಲಿಯೇ ನಾವು ಬೆಳೀತಾ ಇರ್ಬೇಕಾದ್ರೆ ನಾವು ದೇವರಿಂದ ದೂರವಾಗುತ್ತೇವೆ. ಆದ್ದರಿಂದ ನಾವು ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. ನಾನು ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೇನೋ, ದೇವರಿಂದ ದೂರವಾಗಿದ್ದೇನೋ, ನನಗೆ ಕೊಟ್ಟಿರುವಂತಹ ರಕ್ಷಣೆ ಅಲಕ್ಷ್ಯ ಮಾಡ್ತಾ ಇದ್ದೇನೋ, ನನ್ನ ಹೃದಯದಲ್ಲಿ ಅಪನಂಬಿಕೆ ಬಂದಿದೆಯೋ. ಎರಡನೇದಾಗಿ ಯೇಸು ಕ್ರಿಸ್ತನು ನನ್ನಲ್ಲಿ ಇದ್ದಾನ? ಯೇಸು ಕ್ರಿಸ್ತ ಇದ್ದಾನ ನಮ್ಮಲ್ಲಿ? ಯೇಸು ಕ್ರಿಸ್ತನಿಗಿಂತಲೂ ಅಧಿಕವಾಗಿ ಬೇರೆ ಯಾರಿದ್ದಾರೆ? ಅನೇಕ ಸಾರಿ ನಾವು ಅಂತೀವಲ್ಲ ಪ್ರಿಯ, ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನು ಇದ್ದಾನೆ. ಆದ್ರೆ ಯೇಸು ಕ್ರಿಸ್ತನಿಗೆ ಎಂತ ಸ್ಥಾನ ಕೊಟ್ಟಿದ್ದೇವೆ ಹೃದಯದಲ್ಲಿ? ಮೂಳೆಯಲ್ಲಿ ಒಂದು ಸ್ಥಾನ ಕೊಡೋದಲ್ಲ. ಈ ಶುಡ್ ಬಿ ದ ಕಿಂಗ್ ಆಫ್ ಮೈ ಹಾರ್ಟ್. ಆತನೇ ನನ್ನ ಹೃದಯದ ರಾಜನಾಗಿರ್ಬೇಕು. ಈಗ ನಾವು ನೋಡ್ತೇವೆ, ಈ ವಚನ ಓದಿಕೊಳ್ಳೋಣ. ಯೋಹಾನ 14:23, John chapter 14 verses 23. ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವನು. When Jesus was in this earth, ಈ ಲೋಕದಲ್ಲಿ ಯೇಸು ಇದ್ದಾಗ ಕೊಟ್ಟಂತ ಒಂದು ವಾಗ್ದಾನ ಪ್ರಿಯರೇ. ಆತನು ಹೇಳ್ತಾನೆ, ನಾವು ನನ್ನ ತಂದೆ ಬಂದು ಅವರಲ್ಲಿ ವಾಸ ಮಾಡುತ್ತೇವೆ ಎಂದು. ಯೇಸು ಕ್ರಿಸ್ತನು ಮೊದಲೇ ಹೇಳ್ಬಿಟ್ಟಿದ್ದಾನೆ, ನಮ್ಮಲ್ಲಿ ಆತನು ವಾಸ ಮಾಡುತ್ತಾನೆಂದು. ಪ್ರತಿಯೊಬ್ಬ ವಿಶ್ವಾಸಿಯ ಹೃದಯದಲ್ಲಿ ಯೇಸು ಕ್ರಿಸ್ತನು ವಾಸ ಮಾಡುತ್ತಾನೆ. ಆದ್ರೆ ನಾವು ಆತನಿಗೆ ಯಾವ ಸ್ಥಾನ ಕೊಟ್ಟಿದ್ದೇವೆ? ಆತನ ನಾವು ಧರಿಸಿಕೊಳ್ಳೋದು ಯಾವಾಗ ಗೊತ್ತಾ? ಗಲಾತ್ಯರಲ್ಲಿ ಬರೆದ ಪತ್ರಿಕೆ 3:26-27 ಓದೋಣ. ಈ ವಚನ ಓದಿ. Galatians chapter 3 verses 26 and 27. ಯಾವಾಗ ನಾವು ಆತನನ್ನು ನಮ್ಮ ಹೃದಯದಲ್ಲಿ ಬರಮಾಡಿಕೊಂಡಿದ್ದೇವೆ, ಆತನ ಧರಿಸಿಕೊಂಡಿದ್ದೇವೆ ಅಂದ್ರೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಏಕೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡು ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀರಿ. ನಾವು ಯಾವಾಗ ಯೇಸು ಕ್ರಿಸ್ತನ ನಂಬಿ ದೀಕ್ಷಾಸ್ನಾನ ಮಾಡಿಕೊಂಡಿದ್ದೇವೋ, ಅಂಗೀಕರಿಸಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದೇವೋ, ಆಗಲಿಂದಲೇ ದೇವರಾತ್ಮನ ಸ್ವರೂಪದಲ್ಲಿ ಯೇಸು ಕ್ರಿಸ್ತನ ನನ್ನೊಳಗೆ ವಾಸ ಮಾಡ್ತಾ ಇದ್ದಾನೆ. indwelling in me. ಆದರೆ ನಾನು ಎಷ್ಟು ಜಾಗ ಆತನಿಗೆ ಕೊಟ್ಟಿದ್ದೇನೆ? ನನ್ನಲ್ಲಿ ಆತನು ಇದ್ದಾನ? ಆತನು ಇಷ್ಟಪಡುವ ರೀತಿಯಲ್ಲಿ ನನ್ನ ಹೃದಯದಲ್ಲಿ ಆತನು ಇದ್ದಾನ? Am I loving him more than everyone and everything? ಈ ಲೋಕದಲ್ಲಿರುವಂತಹ ವಸ್ತುಗಳಿಗಿಂತಲೂ, ಈ ಲೋಕದಂತಹ ಮನುಷ್ಯರಿಗಿಂತಲೂ ಯೇಸು ಕ್ರಿಸ್ತನ ಅಧಿಕವಾಗಿ ಪ್ರೀತಿ ಮಾಡ್ತಾ ಇದ್ದೀನಾ? ಬೆಳಿಗ್ಗೆ ಎದ್ದ ತಕ್ಷಣ ಐ ಲವ್ ಯು ಜೀಸಸ್ ಅಂತ ಹೇಳ್ತೀವಾ? ಅದು ಇಂಗ್ಲಿಷ್ ಅವ್ರು ಹೇಳೋದು, ನಾವು ಹೇಳ್ಬಾರ್ದು ಅಲ್ವಾ? ಇಂಟಿಮೆಸಿ ಅಲ್ವಾ? ದೇವರಿಗೂ ನಮಗೂ ಇರುವಂತ ನಾವೇನ್ ನೋಡ್ತೀವಿ ಅಲ್ಲಿ, ಆ ಒಂದು ಬಾಂಧವ್ಯ ಸಂಬಂಧ. ಮೊದಲನೇದಾಗಿ ನಾನು ನಂಬಿಕೆಯಲ್ಲಿ ಇದ್ದೇನೋ ತಿಳಿಯುವುದಕ್ಕಾಗಿ ನನ್ನ ಪರೀಕ್ಷೆ ಮಾಡ್ಕೊಳ್ಬೇಕು. ಎರಡನೇದಾಗಿ ಕ್ರಿಸ್ತನ ಇದ್ದಾನೋ ಅನ್ನೋದಕ್ಕಾಗಿ ನಾನು ಪರೀಕ್ಷೆ ಮಾಡ್ಕೊಳ್ಬೇಕು. ಮೂರನೇದಾಗಿ ನನ್ನನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ನಾನು ಪರೀಕ್ಷೆ ಮಾಡ್ಕೊಳ್ಬೇಕು. ಪ್ರಿಯರೇ, ನಾನು ಏನಾಗಿದ್ದೇನೆ? ಸೆಲ್ಫ್ ಎಕ್ಸಾಮಿನೇಷನ್. ನನ್ನನ್ನು ನಾನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ನಾನು ಏನ್ ಮಾಡಬೇಕು? ಪರಿಶೋಧನೆ ಮಾಡ್ಕೊಳ್ಬೇಕು. ಅದಕ್ಕೆ ಪೌಲ ಚೆನ್ನಾಗಿ ಹೇಳ್ತಾನೆ, ಆ ವಚನ ಓದ್ಬೋಲ್ಲ. ಡೂ ಯು ನಾಟ್ ನೋ ಯುವರ್ ಸೆಲ್ಫ್? ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ನಾವು ಗಲಾಟೆ ಓದ್ಬೋಲ್ಲ 3:10 ವಚನದಲ್ಲಿ ನಾವು ಅಲ್ಲಿ ನೋಡ್ತೇವೆ. ಯಾಕೆ ನಮ್ಮನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕಂದ್ರೆ, ಅನೇಕ ವೇಳೆ ಈ ಲೋಕದಲ್ಲಿ ನಾವು ವಂಚನೆಗೆ ಒಳಗಾಗ್ತೇವೆ. ಯಾವುದಕ್ಕೆ ಒಳಗಾಗ್ತೇವೆ? ಯಾಕೋಬ 1:22-25 ವಚನ ಓದಿಕೊಳ್ಳೋಣ. James chapter 1 verses 22-25.
ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಸಾಕು. ಇಲ್ಲಿ ನಾವು ನೋಡ್ತೇವೆ, ನಾವು ವಂಚನೆಗೊಳಗಾಗ್ಬಿಡ್ತೇವೆ. ಅದಕ್ಕೋಸ್ಕರ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಕಾಲ ದಿನಗಳಲ್ಲಿ ನಾನು ವಂಚನೆಗೊಳಗಾಗಿದ್ದೇನಾ? ಯಾವ ಥರ ವಂಚನೆಗೊಳಗಾಗೋದು? ದೇವರ ವಾಕ್ಯವನ್ನು ಕೇಳಿ 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 ಅದರಂತೆ ನಡೆಯದೇ ಇರುವುದಕ್ಕೆ ನಾವು ವಂಚನೆಗೊಳಗಾಗೋದು. ಎಷ್ಟು ವಾಕ್ಯಗಳನ್ನ ಕೇಳಿದ್ದೇವೆ, ಎಷ್ಟು % ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದೇವೆ? 100% ನಾವು ವಿಧೇಯರಾಗೋದಿಲ್ಲ. ವಿಧೇಯರಾಗುವುದಾದ್ರೆ ನಾವು ಪರಲೋಕದಲ್ಲಿ ಇರ್ತೇವೆ. ಎಲ್ಲಿರ್ತೇವೆ? ಯಾರೆಲ್ಲ ಪರಲೋಕಕ್ಕೆ ಹೋಗ್ಬೇಕು ಅವರೆಲ್ಲ ವಿಧೇಯರಾಗಬೇಕು. ಯಾರೆಲ್ಲ ಪರಲೋಕಕ್ಕೆ ಹೋಗ್ಬಾರ್ದು ಅಂತ ಅನ್ಕೊಂತೀರೋ ಅವ್ರು ವಿಧೇಯರಾಗೋದು ಬೇಡ. ಚಾಯ್ಸ್ ಇಸ್ ಯುವರ್ಸ್ ಅಲ್ವಾ? ದೇವರ ಆತ್ಮ ನಮಗೆ ಏನ್ ಕೊಡ್ತಾ ಇದ್ದಾನೆ? ಆಯ್ಕೆ ಕೊಡ್ತಾನೆ. ನೀನು ಪರಲೋಕದಲ್ಲಿ ಇರ್ಬೇಕಂದ್ರೆ 100% ಈ ಲೋಕದಲ್ಲಿ ನನ್ನ ವಾಕ್ಯಕ್ಕೆ ಏನಾಗಬೇಕು? ವಿಧೇಯರಾಗಬೇಕು. ನಾವು ನಮ್ಮನ್ನೇ ವಂಚಿಸಿಕೊಳ್ತಾ ಇರ್ತೇವೆ ಪ್ರಿಯರೇ, ಮೋಸಗೊಳಿಸಿಕೊಳ್ತಾ ಇರ್ತೇವೆ. ನಮ್ಮ ಮುಖವನ್ನ ಕನ್ನಡಿಯಲ್ಲಿ ನೋಡ್ಬಿಟ್ಟು ಮರೆತು ಬಿಡ್ತೇವೆ ನಾನು ಹೆಂಗಿದ್ದೇನೆ ಅಂತ. ಹೊರಗಡೆ ಬಂದ್ಮೇಲೆ ನಾನು ಏನೋ ಐಶ್ವರ್ಯ ರಾಯ್ ಚೆನ್ನಾಗಿ ಸುಂದರವಾಗಿದ್ದೀನಿ, ನಾನೇ ಬೆಸ್ಟ್ ಅಂತ ಅನ್ಕೋತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ ದೇವ್ರ ವಾಕ್ಯ ಕೇಳಿ ಕೇಳಿ ಅದನ್ನ ನಡೆಯದೇ ಇರೋನು ಆ ರೀತಿಯಾಗಿರೋದು. ಈ ಕಟ್ಟಡ ಒಳಗೆ ಇರ್ಬೇಕಾದ್ರೆ ವಾಕ್ಯ ಕೇಳೋದು, ಮನ್ಸಲ್ಲಿ ಅನ್ಕೋದು ಇವು ಹೌದು ನಾನು ಅದೇ ತರ ಮಾಡ್ಬೇಕು ಅಂತ. ಈ ಕಟ್ಟಡ ಬಿಟ್ಟು ಹೊರಗಡೆ ಹೋಗಿದ ತಕ್ಷಣನೇ ಮಾಡಿಸ್ಬಿಡೋದು. ವಾಕ್ಯಕ್ಕೆ ನಾವು ಒಪ್ಪಿಸ್ಕೊಳ್ಳೋಣ. ನಾವೇನ್ ಮಾಡ್ತಾ ಇದೀವಿ? ವಂಚನೆಗೊಳಗಾಗ್ತಾ ಇದೀವಿ ಅಲ್ವಾ? ಆರ್ ಯು ನಾಟ್ ಡಿಸೀವಿಂಗ್ ಅವರ್ ಸೆಲ್ಫ್? ನಮ್ಮನ್ನು ನಾವೇನ್ ಮಾಡ್ತಾ ಇದೀವಿ? ವಂಚನೆ ಪಡಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಅಲ್ಲಿ ಯಾಕೋಬ ಚೆನ್ನಾಗಿ ಹೇಳ್ತಾನೆ ಅಂದ್ರೆ 1:26 ಅಂತಹ ಮನುಷ್ಯ ಅಂದ್ರೆ ಸದ್ಭಕ್ತ ನೆಲೆಸಿಕೊಳ್ಳುವ ಯಾವನಾದರೂ ತನ್ನ ನಾಳೆಯ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿ ಆ ರೀತಿಯಾಗಿ ನಾವು ಡಿವೋಷನ್ ದೇವ್ರು ಕೊಡ್ತೀವಿ, ಭಕ್ತಿ ಕೊಡ್ತೀವಿ ಅಂದ್ರೆ ಅದು ನಿಷ್ಪ್ರಯೋಜನವಾದದ್ದು, ಯೂಸ್ಲೆಸ್. ನಾನು ಹೆಂಗಿದ್ದೇನೆ ಅಂತ ನಾನು ಏನ್ ಮಾಡ್ಕೋಬೇಕಾಗಿದೆ? ಪರೀಕ್ಷೆ ಮಾಡ್ಕೋಬೇಕು. ಅದಕ್ಕಾಗಿ ನಾವು ಆವಾಗ ಪ್ರತಿ ತಿಂಗಳು ನಾವು ಮಾಡ್ಬೇಕಾದ್ರೂ ನಮ್ಮನ್ನ ಪರೀಕ್ಷೆ ಮಾಡ್ಕೋದಕ್ಕೋಸ್ಕರ ಕೇಳಿಕೊಳ್ಳೋದು ಪ್ರಿಯರೇ. ವಿಶ್ವಾಸಿಯಾದವರು ಆವಾಗ ಅವರ ಕುರಿತಾಗಿ ಅವರು ಪರೀಕ್ಷೆ ಮಾಡ್ಕೊಳ್ತಾ ಇರ್ಬೇಕು. ಹೆಂಗೆ ನಾವು ಬಾಡಿ ಚೆನ್ನಾಗಿದೆಯೋ, ಏನಾದ್ರು ರೋಗ ಬಂದ್ಬಿಟ್ಟಿದ್ಯೋ, ಎಷ್ಟು ಬ್ಲಡ್ ಇದೆಯೋ, ಎಷ್ಟು ವಾಟರ್ ಇದೆಯೋ, ಏನೆಲ್ಲ ಇದೆ ಅಂತ ನಮ್ಮ ದೇಹದಲ್ಲಿ ನಾವು ಮಾಡಿದಾಗ ಏನ್ ಮಾಡ್ತೀವಿ? ಬ್ಲಡ್ ಚೆಕಪ್, ಮೆಡಿಕಲ್ ಚೆಕಪ್ ಮಾಡ್ತಿರ್ತಾನೆ, ಫುಲ್ ಬಾಡಿ ಚೆಕಪ್ ಮಾಡ್ತಿರ್ತಾನೆ. ಎಲ್ಲ ವರ್ಷಕ್ಕೊಂದ್ಸರಿ ಮಾಡ್ತೀವಿ ಬಾಡಿ ಚೆಕಪ್. ಬರೋದು ದೈವಕರ ಕೈತು ಒಬ್ಬರು ಯಾರು ಬರ್ತಾರೆ, ಯಾಕ್ರಿ ಮಾಡ್ಬೇಡ್ರಿ? ಹಬ್ಬ ಭಯಂಕರ ಸ್ಪಿರಿಚುವಲ್, ದೇವ್ರ ಮೇಲೆ ಅಷ್ಟು ನಂಬಿಕೆ, ಏನು ಬರಲ್ಲ ಅಂತ. ಅಥವಾ ಕಾಸು ಯಾಕೆ ವೇಸ್ಟ್ ಮಾಡೋದು ಅಲ್ವಾ? ಮಾಡ್ಬಿಟ್ರೆ ಸಿಗಾಕೋತೀವಿ ಅಂತ ಅದಕ್ಕೆ ಅಲ್ವಾ ನಾವು ಲೋಕದಲ್ಲಿ ಹೆಂಗಿರ್ತೀವೋ ಹಾಗೆ ಪದ ಕೂಡ ಇದ್ದೀವಿ. ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋದಿಲ್ಲ, ನಮ್ಮ ಶರೀರವನ್ನು ಪರೀಕ್ಷೆ ಮಾಡ್ಕೋದಿಲ್ಲ, ಅದಕ್ಕೆ ನಮ್ಮ ಆತ್ಮ ನಾವು ಪರೀಕ್ಷೆ ಮಾಡ್ಕೋದಿಲ್ಲ. ಆವಾಗ ನಾನು ಪರೀಕ್ಷೆ ಮಾಡ್ಕೋಬೇಕು ಪ್ರಿಯರೇ. ನನ್ನ ಶರೀರದಲ್ಲಿರುವಂತ ಎಲ್ಲ ತೊಂದರೆಗಳಿಗೆ ನಾ ಏನ್ ಮಾಡ್ಬೇಕು? ಡಾಕ್ಟರ್ ಹತ್ರ ಹೋಗ್ಬೇಕು, ಅದಕ್ಕಾಗಿ ಬೇಕಾದ ಕಾರ್ಯಗಳನ್ನ ಮಾಡ್ಬೇಕು. ಅದಕ್ಕಂತ ನಾನು ಹೇಳ್ತಾ ಇಲ್ಲ ಅವ್ರು MRI ಸ್ಕ್ಯಾನ್ ಬರ್ತಾ ಸಹ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ವಿ ಶುಡ್ ಹ್ಯಾವ್ ದ ವಾಯ್ಸ್ ವಿಸ್ಡಮ್ ಅಲ್ವಾ? ಬುದ್ಧಿ ಇರ್ಬೇಕು ನಮಗೂ. ಅವ್ರು ಹೇಳ್ತಾರಂತೆ, ಎಂತವ್ರು ಹೇಳ್ತಾರೆ, ಎಂತ ಡಾಕ್ಟರ್ ಅಂತ ನೋಡ್ಕೋಬೇಕು ನಾವು. ಅದ್ ನಾನು ಹೇಳ್ತಾ ಇಲ್ಲ. ಆದ್ರೆ ನಾವು ವರ್ಷಕ್ಕೊಂದ್ಸಾವರ್ತಿ ನಮ್ಮ ಶರೀರವನ್ನ ಯಾವ ರೀತಿಯಾಗಿ ನಾವು ನೋಡ್ಕೊಳ್ತೇವೋ, ಅದೇ ರೀತಿಯಾಗಿ ಪರೀಕ್ಷೆ ಮಾಡ್ಕೊಳ್ತೀವೋ, ಅದೇ ರೀತಿಯಾಗಿ ನಮ್ಮ ಆತ್ಮವನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಅದು ವರ್ಷಕ್ಕೊಂದ್ಸಲ ಇಲ್ಲ, ಆವಾಗ ಮಾಡ್ಕೊತಾ ಇರ್ಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತ ಎಷ್ಟು ಒಳ್ಳೆಯವನಾಗಿದ್ದಾನೆ, ಎಷ್ಟು ಬುದ್ಧಿವಂತನಾಗಿದ್ದಾನಂದ್ರೆ ಅಟ್ಲೀಸ್ಟ್ ನನ್ನ ಮಕ್ಕಳು ತಿಂಗಳೊಂದ್ಸಾರಿ ಬಂದು ನನ್ನ ಒಂದು ಮೇಜಿನ ಮುಂಭಾಗ ಬರ್ಬೇಕಾದ್ರೆ ಪರೀಕ್ಷೆ ಮಾಡ್ಕೊಳ್ಳಿ ಅಂತಾರೆ ದೇವರು ಅಲ್ವಾ? ಇಲ್ಲ ಅಂದ್ರೆ ನಾವು ಮಾಡ್ಕೊಳ್ಳೋದಿಲ್ಲ, ಮರ್ತೋಗ್ತಾರೆ. ಅದಕ್ಕೋಸ್ಕರ ದೇವರು ತಿಂಗಳಿಗೆ 1 ಆವರ್ತಿ
ಕೆಲವು ಸಭೆಯಲ್ಲಿ ವಾರ ಮಾಡಿದ್ದಾರೆ ಪಾಸ್ಟರ್ಸ್, ಅದು ಒಳ್ಳೇದಕ್ಕೆ ವಾರ ಮಾಡ್ಕೊಳ್ಳಿ ಪರೀಕ್ಷೆ ಅಂತ. ನಾವು ನಮ್ಮನ್ನ ಪರೀಕ್ಷೆ ಮಾಡ್ಕೋಬೇಕು ಪ್ರಿಯ. ಯಾಕೆ ನಾವೇನಾಗ್ಬಿಡ್ತೇವೆ, ಮೋಸ ಹೋಗಿರ್ತೇವೆ, ದೇವರಿಂದ ದೂರವಾಗಿರ್ಬಹುದು, ದೇವರು ನಮ್ಮಲ್ಲಿ ಇಲ್ಲದೇ ಇರಬಹುದು. ಅದಕ್ಕೋಸ್ಕರವಾಗಿ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಓಕೆ, ನಾನೇನೇ ನಾವು ಪರೀಕ್ಷೆ ಮಾಡ್ಕೋಬೇಕು, ಯಾವ ಒಂದು ಸ್ಟ್ಯಾಂಡರ್ಡ್ ಅಲ್ಲ ನಾನು ಪರೀಕ್ಷೆ ಮಾಡ್ಕೋಬೇಕು, ಯಾವ ಒಂದು ಪ್ರಮಾಣ ಅಥವಾ ಅಳತೆ ಗೋಳಿನ ನಾನು ಪರೀಕ್ಷೆ ಮಾಡ್ಕೊಳ್ಬೇಕು. ಮೊದಲನೇದಾಗಿ ನನ್ನ ಕುರಿತಾಗಿ ನನಗಿರುವ ಅಭಿಪ್ರಾಯದಿಂದ ನಾನು ಪರೀಕ್ಷೆ ಮಾಡ್ಕೊಳ್ಬಾರ್ದು. ನನ್ನ ಕುರಿತಾಗಿ ನನಗಿರುವಂತ ಅಭಿಪ್ರಾಯದಿಂದ ನಾನೇನ್ ಮಾಡಬಾರ್ದು, ಪರೀಕ್ಷೆ ಮಾಡ್ಕೊಳ್ಬಾರ್ದು. 2 ಕೊರಿಂಥ 10:18 ಹೇಳ್ತದೆ, ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ, ಕರ್ತನು ಯಾರನ್ನು ಹೊಗಳುತ್ತಾನೋ ಅವನೇ ಯೋಗ್ಯನು. ಅನೇಕ ಸಾರಿ ನನ್ನ ಕುರಿತಾಗಿ ನಾನು ಯೋಚನೆ ಮಾಡೋದೆಲ್ಲ ತಪ್ಪಾಗಿರ್ತದೆ. ನಾನು ಸರಿ ಇದ್ದೇನೆ ಅನ್ಕೋತೀನಲ್ಲ, ಅದೇನಾಗಿರ್ತದೆ, ತಪ್ಪಾಗಿರ್ತದೆ ಪ್ರಿಯ. 1 ಕೊರಿಂಥ 4ನೇ ಅಧ್ಯಾಯದ 4ನೇ ವಚನ ತುಂಬಾ ಚೆನ್ನಾಗಿದೆ. ನನ್ನಲ್ಲಿ ದೋಷವಿದೆ ಎಂದು ನನ್ನ ಬುದ್ಧಿಗೆ ತೋರುವುದಿಲ್ಲವಾದರೂ ದೋಷವಿಲ್ಲದವನೆಂಬ ನಿರ್ಣಯವು ಇದರಿಂದಾಗುವುದಿಲ್ಲ. ನನ್ನನ್ನು ವಿಚಾರಣೆ ಮಾಡುವವನು ನಾನು ಅನ್ಕೋತೀನಿ ನನ್ನ ದೋಷನೇ ಇಲ್ಲ, ನಾನು ಸರಿಯಾಗಿದ್ದೀನಿ, ನಾನು ಯಾವ ತಪ್ಪು ಇಲ್ಲ ಅಂತ. ಆದ್ರೆ ನಾನು ನ್ಯಾಯ ವಿಚಾರಣೆ ಮಾಡುವ ಆತನ ಯಾರಾಗಿದ್ದಾನೆ, ಕರ್ತನೇ ಆಗಿದ್ದಾನೆ. ಅನೇಕ ಸಾರಿ ನನ್ನ ಕುರಿತಾಗಿ ನಾನು ತಪ್ಪಾಗಿ ತಿಳ್ಕೊಂಡಿದ್ದೇನೆ ಪ್ರಿಯರೇ. ಇದಕ್ಕೊಂದು ಒಳ್ಳೆ ಉದಾಹರಣೆ ಯಾವ್ದು ಗೊತ್ತಾ? 2 ಉದಾಹರಣೆ ಹೇಳ್ತೇನೆ. ಪೌಲ ಕ್ರೈಸ್ತರನ್ನ, ಅವಾಗ ಒಂದು ಸೌಲನಾಗಿದ್ದ. ಸೌಲನ ಅಂತ ಆತನು ಎಲ್ಲಾ ಕ್ರೈಸ್ತನ ಹಿಂಸೆ ಮಾಡೋದಕ್ಕೆ ಹೋದ. ಅದು ನಮ್ಗೆ ಗೊತ್ತಿರೋ ಕತೆ. ಹಿಂಸೆ ಮಾಡಕ್ ಹೋದಾಗ ಆತ ಏನಕ್ಕೆ ಹೋದ ಗೊತ್ತಾ? ಅದು ದೇವರಿಗೆ ಮೆಚ್ಚುಗೆ ಆಗಿದೆ, ಇಟ್ಸ್ ಪ್ಲೀಸಿಂಗ್ ಟು ಗಾಡ್. ಅದನ್ನ ಮಾಡ್ತಾ ಇದ್ದ ತಪ್ಪಾದ ಕಾರ್ಯ, ಆದ್ರೆ ಆತ ಅನ್ಕೊಂಡಿದ್ದು ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ದೇವರನ್ನು ಕೊಟ್ಟಿದ್ದಾರಲ್ಲ ನ್ಯಾಯ ಪ್ರಮಾಣ, ಹಳೆ ಒಡಂಬಡಿಕೆಯಲ್ಲಿ ದೇವರ ದೂಷಣೆ ಮಾಡಿದವರೆಲ್ಲರೂ ನಾನು ಸಾಯಿಸ್ಬೇಕು ಅಂತ ಆತ ಹೋಗ್ತಾ ಇದ್ದ. ಆದ್ರೆ ಆತ ಮರ್ತೋಗಿದ್ದ, ಆತನ ಗೊತ್ತಿರ್ಲಿಲ್ಲ, ಆತನ ಅನ್ಕೊಂಡು ಸರಿ ಅಂತ. ಆದ್ರೆ ದೇವ್ರ ಮುಂಭಾಗದಲ್ಲಿ ಅದು ತಪ್ಪಾಗಿತ್ತು ಪ್ರಿಯರೇ. ಅನೇಕ ಸಾರಿ ನಾವು ಅಂದ್ಕೋತೀವಿ ಸರಿಯಾಗಿದ್ದೀವಿ ಅಂತ, ಆದ್ರೆ ದೇವ್ರ ಮುಂಭಾಗ ಏನಾಗಿರುತ್ತೆ, ಇದನ್ನ ಮಾತ್ರ ಬಾಯಿ ತೆಗೆ ಹೇಳಲ್ಲ. ಹಲೋ, ದೇವ್ರ ವಾಕ್ಯ ಹೇಳ್ತಾರೆ, ಹೃದಯ ಇಲ್ಲದೆ ಬಾಯಿದಾಗ ಬರೋದು, ಹೃದಯ ಇಲ್ಲ ಅಂದ್ರೆ ಬಾಯಿ ಬರಲ್ಲ, ಹೃದಯ ಇಲ್ಲ ತಗೊಂಡಾಗ ನೀವು ಅರ್ಥ. ಯು ನಾಟ್ ಟೇಕಿಂಗ್ ದಿಸ್ ವರ್ಡ್, ಸೊ ಯು ನಾಟ್ ಓಪನಿಂಗ್ ಯುವರ್ ಮೌತ್, ಯು ಹ್ಯಾವ್ ಟು ಟೇಕ್ ದಿಸ್ ವರ್ಡ್. ಏನಾಗ್ತದೆ, ನಾನು ಯಾವ್ದು ಸರಿ ಅನ್ಕೊಂಡಿದ್ದೀನೋ ದೇವ್ರ ಮುಂಭಾಗದಲ್ಲಿ ಏನಾಗಿರುತ್ತೆ. ಎರಡನೇ ಉದಾಹರಣೆ ಏನ್ ನೋಡ್ತೇವೆ, ಮತ್ತಾಯನ ಅಧ್ಯಾಯ 7:21-23 ಓದುವ ಮೈಲ ಓದಿ, ತುಂಬಾ ಒಳ್ಳೆ ವಚನ, ಅದರ ಓದ್ಕೋಬೇಕು ನೀವೆಲ್ಲ, ಒಳ್ಳೊಳ್ಳೆ ವಚನಗಳು. ಮತ್ತಾಯ 7:21-23 ನಾವು ಓದ್ತೇವೆ. ಕಡೆಯ ದಿನದಲ್ಲಿ ನ್ಯಾಯ ಪ್ರಮಾಣ, ನ್ಯಾಯ ತೀರ್ಪು ಬರ್ತದಲ್ಲ, ಆ ಒಂದು ಜಡ್ಜ್ಮೆಂಟ್ ಅಲ್ಲಿ ಅನೇಕ ಜನಗಳು ಈ ಲೋಕದಲ್ಲಿ ನಾವೆಲ್ಲ ಮಾಡಿದ್ದೇವೋ ಅದು ಸರಿಯಾಗಿ ಮಾಡಿದ್ದೇವೆ, ದೇವರನ್ನ ಮೆಚ್ಚಿಸ್ತಾ ಇದ್ದೇವೆ ಅನ್ಕೊಂತಾರೆ. ಅದಕ್ಕಾಗಿ ದೇವರ ಹತ್ರ ಹೇಳ್ತಾರೆ, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ನಾನು ಅದು ಮಾಡಿದೆ, ನಿನ್ನ ಹೆಸರಿನಲ್ಲಿ ಇದು ಮಾಡಿದೆ, ನಿನ್ನ ಹೆಸರು ದೆವ್ವಗಳು ನೋಡಿದೆ, ನಿನ್ನ ಹೆಸರಿನ ಮಾತ್ಕಾರ್ಯಗಳು ಮಾಡಿದೆ. ಅದೇ ತೋರಿಸುತ್ತೆ ತಾವು ಮಾಡಿದೆಲ್ಲ ಸರಿ ಅಂತ ಅನ್ಕೊಂಡು ದೇವ್ರ ಮುಂಭಾಗದಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ದೇವರಾದ್ರೂ ಹೇಳ್ತಾನೆ, ಯೇಸು ಕ್ರಿಸ್ತನು ನಾನು ನಿಮ್ಮನ್ನು ಎಂತ ಒಂದು ನೋವರ ಒಂದು ಕಾರ್ಯ ಅಲ್ವಾ ಪ್ರಿಯರೇ. ಏಸಪ್ಪ ಹೇಳ್ತಾನೆ, ಅಷ್ಟೆಲ್ಲಾ ಮಾಡಿದ್ರು ಸಹ ನನಗೆ ನೀನ್ ಯಾರಂತ ಗೊತ್ತಿಲ್ಲಮ್ಮ ಅಂತ ಹೇಳ್ಬಿಟ್ರೆ ಅವಾಗ ನಾವೇನ್ ಅನ್ಕೋತಾ ಇದ್ದೀವಿ, ನಾವು ನಮ್ಗೆ ಸರಿಯಾಗಿದ್ದೀವಿ. ಅದಕ್ಕೋಸ್ಕರ ನಾನು ನನ್ನ ಕುರಿತಾಗಿಟ್ಟುವಂತ ಅಭಿಪ್ರಾಯದ ಮೇಲೆ ಏನ್ ಮಾಡಬಾರ್ದು, ನಾನು ಪರೀಕ್ಷೆ ಮಾಡ್ಕೊಳ್ಬಾರ್ದು, ನಾನು ಪರೀಕ್ಷೆ ಮಾಡ್ಕೊಳ್ಬಾರ್ದು. ಎರಡನೇದಾಗಿ ನೀನ್ ಯಾವ ತರ ನಾನು ಪರೀಕ್ಷೆ ಮಾಡ್ಕೊಳ್ಳೋದು, ನನ್ನ ಕುರಿತು ಜನರಿಗಿರುವ ಅಭಿಪ್ರಾಯದ ಮೇಲೆ ನಾನು ಪರೀಕ್ಷೆ ಮಾಡ್ಕೊಳ್ಬಾರ್ದು. ನನ್ನ ಕುರಿತು ಜನರಿಗಿರುವಂತ ಅಭಿಪ್ರಾಯದ ಕುರಿತಾಗಿ ಅಭಿಪ್ರಾಯದ ಮೇಲೆ ಸಹ ಏನ್ ಮಾಡ್ಬಾರ್ದು, ಪರೀಕ್ಷೆ ಮಾಡ್ಕೊಳ್ಬಾರ್ದು. ಯಾಕೆಂದ್ರೆ ಅನೇಕರಿಗೆ ನನ್ನ ಕುರಿತಾಗಿರುವಂತ ಅಭಿಪ್ರಾಯ ತಪ್ಪಾಗಿದೆ. ಏನಾಗಿದೆ, ಮನುಷ್ಯ ಮೇಲ್ ನೋಡ್ತಾನೆ, ಮನುಷ್ಯನ ಅಂತರಂಗವನ್ನ ನೋಡುವುದಕ್ಕೆ ಒಬ್ಬರಿಂದಲೇ ಸಾಧ್ಯ ಪ್ರಿಯ, ಅದು ಯೇಸು ಕ್ರಿಸ್ತನೊಬ್ಬನೇ. ನಾವೇನಾಗಿದ್ದೇವೆ, ಏನಾಗಿಲ್ಲ, ನಾವು ಎಷ್ಟು ಪಾಪ ಮಾಡ್ತಾ ಇದ್ದೇವೆ, ಎಷ್ಟು ಪಾಪ ಮಾಡ್ತಾ ಇಲ್ಲ, ಎಷ್ಟು ಪರಿಶುದ್ಧರಾಗಿದ್ದೇವೆ, ಎಷ್ಟು ಏಸಪ್ನಾನಿದ್ದೇವೆ, ಎಷ್ಟು ಏಸಪ್ನಾನಿಲ್ಲ, ನಾವು ಮಾತಾಡ್ತಾ ಮಾತಿನ ನೀವು ಗೇಜ್ ಮಾಡೋಕ್ಕಾಗಲ್ಲ, ಗೊತ್ತಲ್ವಾ? ಅಪ್ಪ ಮನುಷ್ಯರು ಮಾತಾಡಲು ನೋಡ್ಕೊಂಡು ನೀವು ಅವ್ರನ್ನ ಹೋ ಹೋ ಅಂತ ಹೇಳಕ್ಕಾಗಲ್ಲ. ಭಯಂಕರ ಕಿಲಾಡಿಗಳು ಮನುಷ್ಯರು ನಾವು. ಯಾವಾಗ ಏನೇನು ಮಾಡಬೇಕು, ಯಾವಾಗ ಏನೇನು ಮಾತಾಡಬೇಕು, ಯಾವಾಗ ಮಾತಾಡಬಾರ್ದು,
ಚೆನ್ನಾಗಿ ಗೊತ್ತು. ನಮ್ಮ ಒಳಗಿನ ಮನುಷ್ಯನ ಎಲ್ಲಾ ಪಾಪದ ಕಾರ್ಯಗಳು ಒಳಗಡೆ ಬಂದ್ಬಿಡ್ತದಲ್ಲ, ಚಕ್ಕಲ್ ಬಾಯಿಸ್ಕೊಂಡ್ಬಿಡ್ತೀವಿ ನಾವು. ಅದೇ ಬೇರೆಯವರ ಪಾಪದ ಕುರಿತಾಗಿ ಮಾತಾಡ್ಬೇಕಂದ್ರೆ ಬಾಯಿ ಜೋರಾಗಿ ತೆಗಿತೀವಿ ನಾವು ಅಲ್ಲ. ನಾವು ಅನ್ಕೋತೀವಿ ಬೇರೆ ಅನ್ಕೋತಾಗ ನಮ್ಮ ಮಾತ್ರ ನೋಡ್ಬಿಟ್ಟು ವೆರಿ ಗುಡ್, ವಾಟ್ ಎ ಸಿಸ್ಟರ್, ಏಸಪ್ಪ ಮೇಲೆ ನೋಡ್ಕೊಂಡು ವಾಟ್ ಎ ಡಾಕ್ಟರ್ ಚೀಸ್, ಏಸಪ್ಪ ಅಲ್ವಾ. ಬೇರೆಯವರ ಅಭಿಪ್ರಾಯದ ಮೇಲೆ ನಿಮ್ಮನ್ನು ಪರೀಕ್ಷೆ ಮಾಡ್ಕೋಬಾರ್ದು ಪ್ರಿಯರೇ. ಈವನ್ ಐ ಆಮ್ ಟಾಕಿಂಗ್ ದಿಸ್, ಈವನ್ ನನ್ನೊಂದಿಗೆ ಜೀವಿಸುವ ಗಂಡ, ಹೆಂಡತಿ, ಮಕ್ಕಳು ಯಾರೇ ಆಗಿರಲಿ, ಅವನ ಕುರಿತಾಗಿರುವಂತಹ ಅಭಿಪ್ರಾಯದ ಮೇಲೆ ನೀವು ನಿಮ್ಮನ್ನು ವಿಚಾರಣೆ ಮಾಡ್ಕೋಬೇಡಿ, ನಿಮ್ಮನ್ನು ಪರೀಕ್ಷೆ ಮಾಡ್ಕೋಬೇಡಿ. ಅದಕ್ಕೆ ಪೌಲ ತುಂಬಾ ಚೆನ್ನಾಗಿ ಹೇಳ್ತಾನೆ, 1 ಕೊರಿಂಥ 4:3 ನನಗಾದರೂ ನಿಮ್ಮಿಂದಾಗಲಿ ಮನುಷ್ಯರು ನೇಮಿಸುವ ದಿನದಲ್ಲಾಗುವ ನ್ಯಾಯ ಸಭೆಯಿಂದಾಗಲಿ ವಿಚಾರಣೆಯಾಗುವುದು ಅತ್ಯಲ್ಪ ಕಾರ್ಯವಾಗಿದೆ. ಇಟ್ಸ್ ವೆರಿ ವೆರಿ ಸ್ಮಾಲ್ ಥಿಂಗ್. ಬೇರೆಯವರು ನನ್ನ ಬಗ್ಗೆ ಇಟ್ಟಿರುವಂತಹ ಅಭಿಪ್ರಾಯ ಏನಾಗಿದೆ, ತುಂಬಾ ಚಿಕ್ಕದು. ಅವರಿಗೆ ನನ್ನ ಕುರಿತಾಗಿ ಇನ್ನ ನಾವು ಗೊತ್ತಿಲ್ಲ. ಅದಕ್ಕಾಗಿ ಅವರ ಅಭಿಪ್ರಾಯದ ಮೇಲೆ ನಾವೇನ್ ಮಾಡ್ಬಾರ್ದು, ನಮ್ಮ ನಾವು ಪರೀಕ್ಷೆ ಮಾಡ್ಕೊಳ್ಬಾರ್ದು. ಅದಕ್ಕೋಸ್ಕರ ಅವ್ರು ನಮ್ಮ ನೋಡಿ ಇವ್ಯಾಲ್ಯೂಯೇಟ್ ಮಾಡಿದ್ರೆ, ಯಾರಾದ್ರೂ ಒಬ್ರು ನನ್ನ ಕುರಿತಾಗಿ ಏನೋ ಅಂದ್ಬಿಟ್ರೆ ಅದನ್ನೇ ಇಟ್ಕೊಂಡು ಕೂತ್ಕೋಬೇಡಿ. ತುಂಬಾ ತಪ್ಪಾಗಿ ಮಾಡ್ತೀನಿ ನಾವು ವಿಶ್ವಾಸಿಗಳಲ್ವಾ. ಹಿಂಗನ್ಬಿಟ್ರು. ನಾನು ಯೌವನಸ್ಥ ಮಕ್ಕಳು ನಮ್ಮ ಸಭೆ ನೋಡಿದ್ದೀನಿ, ಆಂಟಿ ಅವ್ರು ಹೇಳಿದ್ರು ನಾ ಆಡೋಣ ಚೆನ್ನಾಗಿ ಅಂತ, ಯಾರೋ ಅವ್ರ ಕಿವಿ ಸರಿಯಾಗಿ ಕೇಳಿಸಿಲ್ಲ ಮೋಸ್ಟ್ಲಿ ಅಲ್ವಾ. ಅಥವಾ ಅವರೆಲ್ಲ ಮನ್ಸಿರುತ್ತೆ, ಅವ್ರು ಹೇಳ್ಬಿಟ್ರು ಇವ್ರು ಕೇಳ್ಬಿಟ್ರು ನಾನು ಚೆನ್ನಾಗಿ ಆಡಿಲ್ಲ. ಅದು ಏಸಪ್ಪ ಹೇಳ್ತಾನೆ, ಆಡು ಮಗಳೇ ನೀನು ಚೆನ್ನಾಗಿ ಆಡ್ತಾ ಇದ್ದ ಅಂತ ಏಸಪ್ಪ ಹೇಳ್ತಾನ. ಅನೇಕ ಸಾರಿ ಪ್ರಿಯರೇ, ನಾವು ವಿ ಶುಡ್ ನಾಟ್ ಲೀವ್ ಬೈ ದ ಅದರ್ಸ್ ಒಪಿನಿಯನ್. ಬೇರೆಯವ್ರು ಹೇಳ್ತಾ ಅಂತ ನಾವು ಕೇಳಬಾರ್ದು. ನನ್ನ ಕುರಿತಾಗಿ ದೇವ್ರು ಏನ್ ಹೇಳ್ತಾನೋ ಅದನ್ನೇ ನೀವು ಕೇಳಬೇಕು. ಅದೇ ಸರಿಯಾದದ್ದು. ಯಾಕಂದ್ರೆ ಆತನೊಬ್ಬರೇ ಏನ್ ಮಾಡಕ್ಕಾಗೋದು, ಸರಿಯಾದ ಅಳತೆಗಳು ಕೊಡಕ್ಕಾಗೋದು, ಪ್ರಮಾಣ ಕೊಡಕ್ಕಾಗೋದು. ಆತನ ಹೇಳೋದೇ ನಿಲ್ಲೋದು. ಆತನ ನ್ಯಾಯ ನೀತಿ ಮಾಡುವಂತ ದೇವರು. ಆತನ ಏನಿಲ್ಲ, ಪಕ್ಷಪಾತವಿಲ್ಲ. ಮನುಷ್ಯರ ಒಂದು ಅಭಿಪ್ರಾಯದಿಂದ ನಾವು ನಾವೇನ್ ಮಾಡಬಾರ್ದು, ಪರೀಕ್ಷೆ ಮಾಡ್ಕೊಬಾರ್ದು. 3ನೇದ, ಯಾವುದರಿಂದ ಪರೀಕ್ಷೆ ಮಾಡ್ಕೊಳ್ಬೇಕು, ಇದು ನೀವು ಹೇಳಲೇಬೇಕು. ನೀವು ಜೊತೆಗೆ ಸರಿಯಾದನ್ನೂ ಸರಿಯಾಗಿ ಹೇಳಲ್ಲ, ತಪ್ಪಾಗಿರೋದನ್ನೂ ಹೇಳೋದಿಲ್ಲ. We have to examine ourselves by the standard of God's word. ದೇವರ ವಾಕ್ಯದಿಂದ ನಾನು ಏನ್ ಮಾಡ್ಬೇಕು, ಪರೀಕ್ಷೆ ಮಾಡ್ಕೊಳ್ಬೇಕು. ನಾವು ಆಗ್ಲೇ ಓದಿದಂತ ಒಂದು ವಚನ 2 ಕೊರಿಂಥ 10:18 ಹೇಳ್ತಾರೆ, ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ, ಕರ್ತನು ಯಾರನ್ನು ಹೊಗಳುತ್ತಾನೋ ಅವನೇ ಯೋಗ್ಯ. ಯಾಕೆಂದ್ರೆ 2 ಕೊರಿಂಥ 5:10 ಹೇಳ್ತದೆ, ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕ್ರಮಿಸಿಕೊಳ್ಳಬೇಕು. He is our ultimate judge. ಆತನೇ ನಮ್ಮ ನ್ಯಾಯಾಧಿಪತಿಯಾಗಿದ್ದಾರೆ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ದೇವರ ವಾಕ್ಯ ಹೇಳುವ ರೀತಿಯಲ್ಲಿ ನಾನು ಪರೀಕ್ಷೆ ಮಾಡ್ಕೊಳ್ಬೇಕು. ಯೇಸು ಕ್ರಿಸ್ತನು ಯೋಹಾನ 12:48 ಹೇಳ್ತಾನೆ, John chapter 12:48, ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ ನಾನು ಆಡಿದ ಮಾತು, ಅದೇ ಅವನಿಗೆ ಕಡೆ ದಿನದಲ್ಲಿ ತೀರ್ಪು ಮಾಡುವುದು. ಚೆನ್ನಾಗಿ ತಿಳ್ಕೋಬೇಕು. ನಮ್ಮನ್ನ ತೀರ್ಪು ಮಾಡಕ್ಕಾಗತ್ತಂದ್ರೆ ದೇವರ ವಾಕ್ಯ ಒಂದೇ. ಅದಕ್ಕೋಸ್ಕರ ದೇವರ ವಾಕ್ಯದ ಒಂದು ನೆರಳಲ್ಲಿ, ದೇವರ ವಾಕ್ಯದ ಬೆಳಕಲ್ಲಿ ನಮ್ಮನ್ನ ನಾವೇನ್ ಮಾಡ್ಕೋಬೇಕು, ಪರೀಕ್ಷೆ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರನೇ ಅವಾಗ ದೇವರ ಆತ್ಮ ಹೇಳ್ತಾನೆ ಇದ್ದಾನೆ, ದೇವರ ವಾಕ್ಯವನ್ನ ಓದ್ರಿ, ದೇವರ ವಾಕ್ಯವನ್ನ ಧ್ಯಾನ ಮಾಡ್ರಿ, ದೇವರ ವಾಕ್ಯ ನಂಬ್ರಿ, ದೇವರ ವಾಕ್ಯದ ಒಂದು ನೆರಳಲ್ಲಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ದೇವರ ವಾಕ್ಯದಲ್ಲಿ ನಮಗೆ ಬೇಕಾಗಿರುವಂತ ಎಲ್ಲ ಕಾರ್ಯಗಳಿದೆ. ನಾನು ಕರ್ತನ ಮೇಜಿನ ಮುಂಭಾಗ ಬರಬೇಕಾದ್ರೆ ನಾನು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಯಾವುದೆಲ್ಲವನ್ನ ನಾನು ವಾಕ್ಯಗಳನ್ನ ಓದಿ ನಾನು ಒಪ್ಪಿಸ್ಕೊಡ್ಬೇಕು. ಆ ಎಲ್ಲ ವಾಕ್ಯಗಳಿಗೆ ಒಂದು ಸತ್ಯವೇದನೆ. ಎಷ್ಟು ಜನ ನಾವು ನಮ್ಮನ್ನ ಪರೀಕ್ಷೆ ಮಾಡ್ಕೊಂಡವರಾಗಿ ತೆಗೆದುಕೊಳ್ತಾ ಇರ್ತೀವಿ. ನಮಗಾಗಿ ರಕ್ತ ಸೂಚಿಸಿದಂತ ಯೇಸು ಕ್ರಿಸ್ತನ ರಕ್ತ ಮತ್ತೆ ಶರೀರವನ್ನು ಸೂಚಿಸುವಂತ ಒಂದು ರೊಟ್ಟಿಯನ್ನ ದ್ರಾಕ್ಷಾರಸ ತೆಗೆದುಕೊಳ್ತಾ ಇದ್ದೇವೆ. ಎಷ್ಟು ಸಾರಿ ನಾವು ಈ ರೀತಿಯಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಂಡಿದ್ದೇವೆ. ನಮ್ಮಲ್ಲಿ ಆ ನಂಬಿಕೆ ಇದೆಯೋ? ಯೇಸು ಕ್ರಿಸ್ತ ನಮ್ಮಲ್ಲಿ ಜೀವಿಸ್ತಾ ಇದ್ದಾನೋ? ನನ್ನ ಕುರಿತಾಗಿ ನಂಗೆ ಚೆನ್ನಾಗಿ ಗೊತ್ತೋ? ನಾನು ವಂಚನೆಗೆ ಒಳಗಾಗ್ಲಿವೋ? ಅಲ್ವಾ ಪ್ರಿಯರೇ? ನಾನು ಮನುಷ್ಯನ ಅಭಿಪ್ರಾಯದ ಮೇಲೆ ಬಂದು ನನ್ನ ವಿಚಾರಣೆ ಮಾಡ್ಕೊಳ್ತೀನೋ? ನಾನು ಏನಾಗಿದ್ದೇನೆ ಅನ್ಕೊಂಡು ನಾನು ವಿಚಾರಣೆ ಮಾಡ್ಕೊಳ್ತೀನೋ? ಅಥವಾ ದೇವರ ವಾಕ್ಯದಿಂದ ನನ್ನನ್ನು ಪರೀಕ್ಷೆ ಮಾಡ್ಕೊಳ್ತೀನಿ?
ಕೊನೆಯದಾಗಿ ವಿ ಹ್ಯಾವ್ ಟು ಆಸ್ಕ್ ಸಮ್ ಆಫ್ ದ ಕ್ವಶನ್ಸ್ ಫಾರ್ ಅವರ್ ಸೆಲ್ಸ್. ನಮ್ಮನ್ನೇ ನಾವೇ ಒಂದು ಪ್ರಶ್ನೆಗಳನ್ನ ಕೇಳ್ಕೊಳ್ಬೇಕು. ಈ ಒಂದು ಮೇಜಿನ ಭಾಗ ಬರೋಕ್ಕೆ ಮುಂಚೆ ನಾವೇನು ನೋಡ್ತೇವೆ? ಇಸ್ ಕ್ರೈಸ್ಟ್ ಇನ್ ಮೀ, ನನ್ನಲ್ಲಿ ಕ್ರಿಸ್ತನು ಇದ್ದಾನು. ಕ್ರಿಸ್ತನು ಇರೋದಂದ್ರೆ ಏನು? ವಾಟ್ ಇಸ್ ದಟ್ ಕ್ರೈಸ್ಟ್ ಇಸ್ ಇನ್ ಮೀ? ಕ್ರಿಸ್ತನ ಇದ್ದ ಅಂದ್ರೆ ಅರ್ಥ ಏನು? ಯಾರೋ ಹೇಳಿದ್ರು ಕ್ರಿಸ್ತ ಇದ್ದಾನೆ, ಅವ್ರು ಇದ್ದಾನೆ. ಯಾರು ಗೊತ್ತು ಬಿಡಿ ಸಿಸ್ಟರ್, ಇದಾನೋ ಇಲ್ವೋ, ಹೊರಟೋಗಿದ್ದಾನೆ ಏನು ಇಸುತ್ತೆ. ದಯವಿಟ್ಟು ಪ್ರಿಯರೇ, ದೇವರ ವಾಕ್ಯವನ್ನ ಕೇಳಬೇಕಾದ್ರೆ ಜ್ಞಾನ ಇಟ್ಟು ಆಸಕ್ತಿಯಿಂದ ಕೇಳಬೇಕು. ಅರ್ಥ ಆಗಿಲ್ಲ ಅಂದ್ರೆ ಆ ವಾಕ್ಯ ಮನಸ್ಸಲ್ಲೇ ಇರಬೇಕು, ಮನೇಲಿ ಧ್ಯಾನ ಮಾಡಬೇಕು ಅಲ್ವಾ? ಅನೇಕ ನಾವು ಸರ್ಮನ್ಗಳನ್ನ ಕೇಳ್ತೇವೆ ಅಲ್ವಾ? ಅನೇಕ ನಾವು ವಾಕ್ಯಗಳನ್ನ ಕೇಳ್ತೇವೆ. ಎಷ್ಟೋ ವಾಕ್ಯಗಳು ನಮ್ಗೆ ಅರ್ಥ ಆಗ್ತದೆ, ಕೆಲವು ವಾಕ್ಯಗಳು ಅರ್ಥ ಆಗಲ್ಲ. ಆ ವಾಕ್ಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು, ಮನೇಲಿ ಧ್ಯಾನ ಮಾಡ್ಬೇಕು, ಕೇಳಬೇಕು ಪರಿಶುದ್ಧಾತ್ಮನ. ಏನು ಇಸಪ್ಪ ಹಂಗಂದ್ರಲ್ಲ ಆ ಸಿಸ್ಟರ್, ಹಂಗಂದ್ರಲ್ಲ ಆ ಬ್ರದರು, ಏನು ವಾಕ್ಯ ಕೊಟ್ಟರು ಅವರು, ನನಗೆ ಅರ್ಥ ಆಗಲಿಲ್ವಲ್ಲ, ಹೇಳ್ಕೊಡಿ ಇಸಪ್ಪ ಅಂತ ಕೇಳಬೇಕು. ಯಾಕಂದರೆ ಪರಿಶುದ್ಧಾತ್ಮ ಮೀರಿ ಬೇರೆ ಯಾವ ಗುರು ಇಲ್ಲ ಪ್ರಿಯರೇ ನಮ್ಗೆ ಹೇಳ್ಕೊಡೋಕ್ಕೆ. ಅದನ್ನೊಬ್ಬನೇ ನಮ್ಗೆ ಹೇಳ್ಕೊಳಕ್ಕಾಗೋದು. ಅದು ನಮಗೆ ಮನಸ್ಸಿರ್ಬೇಕು, ಸಮಯ ಇರಬೇಕು, ನಮಗೇನಿರಬೇಕು, ಅವೈಲಬಲ್ ಆಗಿರ್ಬೇಕು. ಕೇಳಬೇಕು ಏಸಪ್ಪ. ಕ್ರಿಸ್ತನಲ್ಲಿ ಇರೋದು ಅಂದ್ರೆ ಏನು ನೋಡ್ಬೇಕಾದ್ರೆ ಯೋಹಾನ 14:21 ಓದಿ. ಜಾನ್ ಚಾಪ್ಟರ್ 14:21. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ಓದ್ರಿ. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು. ಯೇಸು ಕ್ರಿಸ್ತನು ನಮ್ಮ ಒಳಗಡೆ ಇದ್ದಾನೆ ಅಂತ ಕಾಣಿಸ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯಬೇಕು. Here it is not telling that generally what God has given the word, you are obedience to that. That is not God is asking. ನಮ್ಮೆಲ್ಲರಿಗೂ ದೇವರೊಂದು ಸಾಮಾನ್ಯವಾಗಿ ಅಥವಾ ಸಾರ್ವತ್ರಿಕವಾಗಿ ದೇವರು ನಮಗೆ ಆಜ್ಞೆಗಳನ್ನ ಕೊಟ್ಟಿದ್ದಾನೆ. ನಮ್ಮೆಲ್ಲರಿಗೂ ಗೊತ್ತಿರುವಂತ ಆಜ್ಞೆ ಅಲ್ವಾ? ಏಸಪ್ಪ ನಂಬಬೇಕು, ಏಸಪ್ಪ ಕಟ್ಸ್ಕೊಳ್ಬೇಕು, ತೆಗೆದುಕೊಳ್ಬೇಕು, ಸಭೆಗೆ ಬರಬೇಕು, ಸತ್ಯವೇದ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಗೊತ್ತಲ್ವಾ? ಇದೆಲ್ಲ ಜನರಲ್ ಆಗಿರುವಂತಹ ಆಜ್ಞೆಗಳು. 2 ನಿಮಿಷ ಕಣ್ಮುಚ್ಕೊಳ್ಳಿ ಪ್ರಿಯರೇ, ಸ್ವಲ್ಪ ಯೋಚನೆ ಮಾಡಿ. ಕಾಲ ದಿನದಲ್ಲಿ ದೇವರು ನಿಮ್ಗೆ ಕೊಟ್ಟಂತ ಒಂದು ಆಜ್ಞೆ, ಸ್ಪೆಸಿಫಿಕ್ ಆಗಿ ನಿಮಗೆ ಮಾತ್ರ ಕೊಟ್ಟಂತ ಒಂದು ಆಜ್ಞೆ, ನಿಮಗೆ ಮಾತ್ರ ಕೊಟ್ಟಂತ ಒಂದು ಕಮಾಂಡ್ಮೆಂಟ್. ಇದನ್ನು ಮಾಡು ಅಂತ ಪರಿಶುದ್ಧಾತ್ಮ ಹೇಳಿ ನಾವು ಮಾಡದೇ ಇರೋದು, ಇದನ್ನು ಮಾಡಬೇಡ ಅಂತ ಹೇಳಿ ನಾವು ಮಾಡಿರೋದು. ಯೋಚನೆ ಮಾಡಿ ಪ್ರಿಯರೇ. ಕೀಪ್ ದಟ್ ಡಿಸ್ಒಬೀಡಿಯನ್ಸ್ ಟು ಗಾಡ್. ದೇವರಿಗೆ ಅವಿಧೇಯತೆಯನ್ನು ಒಪ್ಪಿಸಿಕೊಡಿ. ನೇರವಾಗಿ ಪರಿಶುದ್ಧಾತ್ಮ ನಮ್ಮೊಂದಿಗೆ ಮಾತನಾಡಿದ್ದಾನೆ ಪ್ರಿಯರೇ. ಮಾಡು ಅಂತ ನಾನು ಅದನ್ನು ಮಾಡಿಲ್ವಲ್ಲ, ಮಾಡಬೇಡ ಅಂತ ಹೇಳಿ ಅದನ್ನು ಮಾಡಿದ್ದೀನಲ್ಲ. ದೇವರ ವಾಕ್ಯ ಹೇಳುವಂತೆ ಆಗ ಯೇಸು ಕ್ರಿಸ್ತ ನಮ್ಮ ಒಳಗಡೆ ಇದ್ದಾನೆ ಎಂದು ಕಾಣಿಸಿಕೊಳ್ಳುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. 2ನೇ ಪ್ರಶ್ನೆ ನಾವು ಕೇಳ್ಕೊಬೇಕಾಗಿದೆ. Are the marks of discipleship present in my life? ನನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತ ನನ್ನ ಶಿಷ್ಯನೆಂದು ಕರೆದಿದ್ದಾನಲ್ಲ, ಆ ಶಿಷ್ಯತ್ವದ ಗುರುತುಗಳು ನನ್ನಲ್ಲಿ ಇವೆಯೋ? ಮುಖ್ಯವಾಗಿ ಒಬ್ಬ ಶಿಷ್ಯರಿಗೆ ಬೇಕಾದದ್ದು ಏನು ಪ್ರಿಯರೇ? ವಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಮಾರ್ಕ್ ಎ ಡಿಸೈಪಲ್ ಶುಡ್ ಹ್ಯಾವ್ ಇನ್ ಹಿಸ್ ಲೈಫ್? ಒಬ್ಬ ಯೇಸು ಕ್ರಿಸ್ತನ ಶಿಷ್ಯರು, ನಾವೆಲ್ಲ ಶಿಷ್ಯರು ತಾನೆ? ಪ್ರೈಸ್ ದಿ ಲಾರ್ಡ್. ನಾವೆಲ್ಲ ಶಿಷ್ಯರು. ನಮ್ಮ ಶಿಷ್ಯರೇನು ಅಂತ ನಮ್ಮ ಜೀವಿತದಲ್ಲಿ ಮುಖ್ಯವಾಗಿ ಇರಬೇಕಾದ ಗುರುತು ಯಾವುದು? ಜೊತೆಗೆ ಲಿಸನ್ ಅಂಡ್ ಫಾಲೋ. ದೇವರ ವಾಕ್ಯದಲ್ಲಿ ನಾವು ಅಬೈಡ್ ಆಗಿರ್ಬೇಕು, ದೇವರ ವಾಕ್ಯದಲ್ಲಿ ನೆಲೆಗೊಂಡಿರ್ಬೇಕು ಪ್ರಿಯ. ಮೊದಲಾಗಿ ಏನು? ಯೇಸು ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು. ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಲೋಕದ ಕಾರ್ಯದಲ್ಲಿ ವೆರಿ ಗುಡ್, ಐ ಲವ್ ಇಟ್. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ಬಾಯಲ್ಲಿ ಅರಿಕೆ ಮಾಡಬೇಕು ಪ್ರಿಯೆ, ಅರಿಕೆ ಮಾಡಬೇಕು. ಬಾಯಿ ಮುಚ್ಕೊಂಡಿದ್ರೆ ನೀವು ಸುತ್ತ, ನನಗಂತೂ ಗೊತ್ತೇ ಆಗಲ್ಲ ಅದು ಎಷ್ಟು ಹೋಗಿದೆ ಒಳಗಡೆ.
ಅದಕ್ಕೋಸ್ಕರ ಬಾಯಿ ತೆಗೆದು ಹೇಳ್ಬೇಕು, ಲೋಕದ ಕಾರ್ಯಗಳು ನಾವೇನಾಗಿರ್ಬಾರ್ದು, ನೆಲೆಗೊಂಡಿರ್ಬಾರ್ದು, ದೇವರ ವಾಕ್ಯದಲ್ಲಿ. ಎರಡನೇದಾಗಿ ನಾನು ಕೇಳ್ಕೊಂಡ ಒಂದು ಪ್ರಶ್ನೆ ಏನಾಗಿದೆ, ನನ್ನ ಜೀವಿತದಲ್ಲಿ ಆ ಶಿಷ್ಯತ್ವದ ಒಂದು ಗುರುತುಗಳಿವೆಯೋ ಅಂತ ಹೇಳ್ಬೇಕಾದ್ರೆ ಮೊದಲನೇದಾಗಿ ದೇವರ ವಾಕ್ಯದಲ್ಲಿ ನಾನು ಅಬೇಡ್ ಆಗಿರ್ಬೇಕು. ಎರಡನೇದಾಗಿ ಕ್ರಿಸ್ತನು ನನ್ನನ್ನು ಪ್ರೀತಿಸಿದ ಹಾಗೆ ನನ್ನೊಂದಿಗಿರುವ ನಾನು ಪ್ರೀತಿಸ್ತಾ ಇದ್ದೇನಾ? Am I loving my brother or the people who are living with me as Christ loved me? ಕ್ರಿಸ್ತನನ್ನು ಪ್ರೀತಿಸುವಾಗ ನಾನು ಪ್ರೀತಿ ಮಾಡ್ತಾ ಇದ್ದೇನಾ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಕರ್ತನ ಮೇಜರ ಬಹಳ ಮುಂಚಿತವಾಗಿ ಮೊದಲನೇ ಪ್ರಶ್ನೆ, ದೇವರ ವಾಕ್ಯದಲ್ಲಿ ನಾನು ನೆಲೆಗೊಂಡಿದ್ದೇನಾ? ಎರಡನೇ ಪ್ರಶ್ನೆ, ನಾನು ಕ್ರಿಸ್ತನನ್ನು ಪ್ರೀತಿಸಿದಂಗೆ ನಾನು ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದೇನಾ? 100% ಬೇಡ ಪ್ರಿಯರೇ, 50%, 30%, 80%, 60% ಅಲ್ವಾ? ಪರ್ಸೆಂಟೇಜ್ ಅಟ್ಲೀಸ್ಟ್ ಅಷ್ಟನ್ನು ಪ್ರೀತಿ ಮಾಡ್ತಾ ಇದೀವಾ? ಕೋಪ ಗೊಂಡ್ಕೊಂಡು ಅಲ್ವಾ, ಹುರುಗೊಂಡ್ಕೊಂಡು ಅವ್ರ ಮೇಲೆ ಬಿಟ್ರೆ ಸಾಕು, ಹೊಡೆದು ಸಾಯಿಸ್ಬಿಡೋಷ್ಟು ಕೋಪ ಬರಬಾರ್ದು. ನಮ್ಮನ್ನು ನಾವೇನು ಮಾಡ್ಕೋಬೇಕು? ಬೇರೆಯವರಿಗೋಸ್ಕರವಾಗಿ ಜೀವಿಸುವವರಾಗಿ ನಮ್ಮ ಕೋಪವನ್ನು ನಾವು ಕಂಟ್ರೋಲ್ ಮಾಡಬೇಕು, ಮಾತುಗಳನ್ನ ಕಂಟ್ರೋಲ್ ಮಾಡಬೇಕು. ಬೇರೆಯವರನ್ನು ನೋಯಿಸಿ 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 ನಾನು ಬಂದು ಕರ್ತನ ಮೇಜಿನ ಮುಂಭಾಗದಲ್ಲಿ ತೆಗೆದುಕೊಂಡ್ರೆ ಅದು ಪ್ರಯೋಜನ ಇಲ್ಲ ಪ್ರಿಯೆ. ಅದಕ್ಕೆ ಪೌಳ ಹೇಳ್ತಾನೆ, ನೀನು ಪರಿಶೋಧನೆ ಮಾಡ್ಕೊ, ತೆಗೆದುದಾರೆ ಏನಾಗುತ್ತಂತೆ, ಅನೇಕ ರೋಗಿಗಳಾಗಿದ್ದಾರೆ, ಅನೇಕರು ಸಾಯುತ್ತಾರೆ, ಅನೇಕರು ಬಲಹೀನರಾಗಿದ್ದಾರೆ. ದಟ್ಸ್ ದ ರೀಸನ್. ಕಳೆದ ತಿಂಗಳೆಲ್ಲ ನಾನು ಅನೇಕರನ್ನ ನೋಯಿಸ್ಬಿಟ್ಟಿದ್ದೀನಿ, ಅನೇಕರು ನಾನು ಕಾರ್ಯಗಳನ್ನ ಮಾಡಿಬಿಟ್ಟಿದ್ದೀನಿ. ಅವರು ನೊಂದುಕೊಂಡು ಬೆಂದುಕೊಂಡು ಕಣ್ಣೀರು ಹಾಕೊಂಡಿದ್ದಾರೆ. ಆದರೆ ನಾನಾದರೂ ನೀತಿವಂತನೆಂದು, ಪರಿಶುದ್ಧನೆಂದು, ಆತ್ಮಿಕನೆಂದು ಬಂದು ಕರ್ತನ ಮೇಜಿನ ಮುಂಭಾಗದಲ್ಲಿ ತೆಗೆದುಕೊಳ್ಳುವುದಾದರೆ ಪ್ರಯೋಜನ ಇಲ್ಲ. ಅದು ಬೇರೆ ಯಾರಿಗೂ ತೊಂದರೆ ಆಗಲ್ಲ, ಸಭೆಗೆ ತೊಂದರೆ ಆಗಲ್ಲ, ನನಗಾಗಲಿ ಜೇಕಬ್ಬಣ್ಣಗಾಗಲಿ ತೊಂದರೆನೇ ಇಲ್ಲ. ಯಾರು ತೊಂದರೆ? ಯಾಕಂದ್ರೆ ನಾವು ನನ್ನೂ ಬಂದರೆ ನಾವು ಮಾಡೋದಲ್ಲ. ಗೊತ್ತಾ ನಿಮಗೆ, ಅವರು ಸಭೆ ತಾನೇ ಬಿಡು, ಸಭೆ ತಾನೇ ಒಳ್ಳಾಗ್ತಾಯಿತ್ತು ಅಂತ ನಾವು ನಮ್ಗೆ ನನ್ನಲ್ಲಿ ನಂದು ಚೆನ್ನಾಗಿರ್ಬೇಕಪ್ಪ, ನನ್ನ ನೋಡ್ಬೇಕು, ನಂದು ಚೆನ್ನಾಗಿರ್ಬೇಕು. ಅದಕ್ಕೆ ನನಗೆ ಆಗತ್ತೆ ಅಂದ್ರೆ ನಾನು ಏನು ಮಾಡಬೇಕು? ನ್ಯಾಯವಾಗಿ ಬೇರೆಯವ್ರನ್ನ ಕ್ರಿಸ್ತನನ್ನ ಪ್ರೀತಿ ಮಾಡ್ದಂಗೆ ಪ್ರೀತಿ ಮಾಡಬೇಕು. ಮೂರನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ಏನು ಕೇಳ್ಕೊಬೇಕು? am I bearing fruit? ನಾನು ಫಲಗಳನ್ನ ಕೊಡ್ತಾ ಇದ್ದೇನಾ? ಫಲ ಅಂತಂದ್ರೆ ಗೊತ್ತಾಗ್ಬಿಡುತ್ತಲ್ಲ, ಗಲಾತ್ಯ 5:22-23 ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ. ಎಲ್ಲ ಫಲಗಳು ನನ್ನ ಜೀವಿತದಲ್ಲಿ ಇದೆಯಾ ಅಂತ ನಾನು ನೋಡ್ಕೋಬೇಕು. ಎರಡನೇದಾಗಿ ಇರುವಂತಹ ಫಲ ಏನಂದ್ರೆ ಇಬ್ರಿ 13:15 ಹೇಳುವಂತೆ, ಆದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಪ್ರಾರ್ಥಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಲಿಪ್ಸ್ ಆಫ್ ಪ್ರೇಸಿಂಗ್ ಅಂದ್ರೆ ನಾವೇನ್ ಮಾಡ್ಬೇಕಾಗಿದೆ? ಎಂತ ಫಲ ಕೊಡ್ಬೇಕು? ಸ್ತೋತ್ರ ಮಾಡುವಂತ ಫಲ. ಅದಕ್ಕಾಗಿ ಆಗ 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 ನಮ್ಮ ಜೀವಿತದಲ್ಲಿ ಪ್ರತಿದಿನ ನಾವು ಹೇಳ್ತಾ ಇರಬೇಕು, ಯೇಸು ಕ್ರಿಸ್ತನೇ ಕರ್ತನಾಗಿದ್ದಾನೆ ಎಂದು, ಯೇಸು ಕ್ರಿಸ್ತನೇ ದೇವರಾಗಿದ್ದಾನೆ ಎಂದು ನಾವೇನ್ ಮಾಡ್ತಾ ಇರ್ಬೇಕು? ಆಯ್ಕೆ ಮಾಡ್ತಾ ಇರ್ಬೇಕು. ಲಿಪ್ಸ್ ಅಂದ್ರೆ ನಾವು ನಮ್ಮ ಬಾಯಿಂದ ಸ್ತೋತ್ರ ಮಾಡುವಂಥದ್ದು. ಮೂರನೇ ಒಂದು ಫಲ ಏನಾಗಿದೆ? ತೀತನ ಬರೆದ ಪತ್ರಿಕೆ 3:8 ದೇವರಲ್ಲಿ ನಂಬಿಕೆ ಇಟ್ಟಿರುವುದು, ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಈ ಎಲ್ಲಾ ಮಾತುಗಳ ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ. ಏನ್ ಮಾಡ್ಬೇಕು? ಎಂತ ಫ್ರೂಟ್ ಕೊಡ್ಬೇಕಂದ್ರೆ ಎಂತ ಫಲ ಕೊಡ್ಬೇಕು? ಸತ್ಕ್ರಿಯೆಗಳನ್ನ ಮಾಡುವಂತೆ. ಸ್ವಲ್ಪ ಯೋಚನೆ ಮಾಡಿ, ಕಣ್ಮುಚ್ಚೋದೇನು ಬೇಡ, ಹಂಗೆ ಯೋಚನೆ ಮಾಡಿ. ಕಣ್ಮುಚ್ಕೊಂಡ್ರೆ ಏನು ಯೋಚನೆ ಮಾಡ್ತೀರೋ ದೇವ್ರು. ಸತ್ಕ್ರಿಯೆಗಳನ್ನ ಕೆಲವೊಂದು 2 ಕ್ಷಣ ಯೋಚನೆ ಮಾಡಿದ್ವಿ. ಕಳೆದ ದಿನಗಳಲ್ಲಿ ನಾನು ಯಾರಿಗೆ ಒಳ್ಳೆ ಕಾರ್ಯ ಮಾಡಿದ್ದೀನಿ? ಯಾರೋ ನೊಂದ್ಕೊಂಡಿದ್ರು, ಅವ್ರ ಹತ್ರ ಮಾತಾಡಿ ಅವ್ರ ಸಮಾಧಾನ ಮಾಡಿದ್ದೀನ? ಯಾರಿಗೋ ಪಾಪ ಕಾಸು ಇರಲಿಲ್ಲ, ಕಾಸು ಕೊಟ್ಟಿದ್ದೀನ? ಯಾರೋ ಹಾಸ್ಪಿಟಲ್ ಇದ್ರು, ಅವ್ರನ್ನ ನೋಡಕ್ ಹೋಗಿದ್ದೀನ? ಅಲ್ವಾ? ಸತ್ಕ್ರಿಯೆಗಳು, ಒಳ್ಳೆ ಕ್ರಿಯೆಗಳನ್ನ ಯಾವ್ದು ಮಾಡಿದ್ದೀನ? ನಮ್ಮ ಕುಟುಂಬದಲ್ಲೇ ಮಾಡೋದಲ್ಲ, ಅದು ನಾವು ಯಾವಾಗ ಮಾಡ್ತೀವಿ? ಹೇಳ್ದೇನು ಮಾಡ್ಬಿಡ್ತೀವಿ. ನಮ್ಮವರು, ನನ್ನ ಬ್ಲಡ್ಡು, ನನ್ನ ರಕ್ತ, ಅದು ಮಾಡೋಕ್ಕೆ ಫಸ್ಟ್ ನಾವಿದ್ದೀವಿ. ನಾನು ಹೇಳ್ತಾ ಇರೋದು, ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ತನ್ನ ಎಲ್ಲವನ್ನ ಬಿಟ್ಟು ನಮಗಾಗ್ಬಂದು ಆ ರೀತಿಯಾಗಿ ನಾವು ಸತ್ಕ್ರಿಯೆ ಮಾಡಿದ್ದೇವಾ? ವಿಸಿಟ್ ಮಾಡಿದ್ದೀವಾ? ಮಾತಾಡಿದ್ದೇವಾ? ಸಂತೈಸಿದ್ದೇವಾ? ಅವ್ರಿಗೇನಾದ್ರೂ ಬೇಕಾದ್ರೆ ಮಾರಲ್ ಸಪೋರ್ಟ್ ಕೊಟ್ಟಿದ್ದೇವಾ? ಫೈನಾನ್ಸ್ ಕೊಟ್ಟಿದ್ದೇವಾ? ಓನೋ ಏನೋ ತಗೊಂಡು ಅಣ್ಣ ಅಪ್ಪನ ಕೊಟ್ಟಿದ್ದೇವಾ? ಪ್ರಿಯರೇ? ಏನು ಬೇಡ ಅಂದ್ರೂ ರೋಡಲ್ಲಿ ಏನಿಲ್ಲ ಅವನಿಗೆ ಅನ್ಬೇಕಾದ್ರೆ
ಅವನಿಗೆ ದುಡ್ಡು ಕೊಟ್ಟಿದ್ದೀವಾ? ಭಿಕ್ಷುಕರಿಗೆ ದುಡ್ಡು ಕೊಡೋದು ನಾವು ಬಹಳ ಹುಷಾರಾಗಿರ್ಬೇಕು. ನಾನೇ ಭಿಕ್ಷುಕರಿಗೆ ದುಡ್ಡು ಕೊಡಲ್ಲ ಪ್ರಿಯರೇ. ನಾನು ಯಾರೆಲ್ಲ ತುಂಬ ಕಷ್ಟದಲ್ಲಿ ಕೈ ಕಾಲಿಲ್ವೋ, ಅವ್ರಿಗೆ ವಯಸ್ಸಾಗಿರುತ್ತೋ ಅಂಥವ್ರಿಗೆ ನಾನು ಕೊಡೋದು. ನೋಡುವುದಾದ್ರೆ ಅಂಥವ್ರಿಗೆ ನಾವು ಕೊಟ್ಟಿದ್ದೇವ, ಸತ್ಕ್ರಿಯೆಗಳನ್ನ ಮಾಡಿದ್ದೇವ. ನಮ್ಮನ್ನು ನಾವೇನು ಮಾಡಬೇಕಾಗಿದೆ? ಪರೀಕ್ಷೆ ಮಾಡಿಕೊಳ್ಬೇಕು ಪ್ರಿಯರೇ. ಈಗ ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಪರಿಶುದ್ಧನೇ ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ. ರಾಜಾದಿರಾಜನೇ ನಿನಗೆ ಸ್ತೋತ್ರ ಉಂಟಾಗಲಿ. ಹೌದು ಏಸಪ್ಪ, ನಿನ್ನ ವಾಕ್ಯದ ಮೂಲಕವಾಗಿ ನಿನ್ನ ಮಕ್ಕಳೊಂದಿಗೆ ಮಾತನಾಡಿದ ನಿನಗೆ ಸ್ತೋತ್ರ ಉಂಟಾಗಲಿ. ದೇವ, ನಾವು ನಿನ್ನ ಒಂದು ಮೇಜಿನ ಮುಂಭಾಗದ ಬರೋಕ್ಕೆ ಮುಂಚಿತವಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ವಿ ಹ್ಯಾವ್ ಟು ಎಕ್ಸಾಮಿನ್ ಅವರ್ಸೆಲ್ಸ್ ಫಾದರ್ ಗಾಡ್. ನಾವು ನೀನು ನಂಬಿಕೆ ಹೇಳಿದ್ದೇವೋ ಅಪ್ಪ, ನೀನು ನಮ್ಮಲ್ಲಿ ಇದ್ದೀಯೋ ಕರ್ತ. ನಾನು ನನ್ನ ಕುರಿತಾಗಿ ಏನು ಯೋಚನೆ ಮಾಡುತ್ತೇನೆ? ನಾನು ಎಂಥವನಾಗಿದ್ದೇನೆ? ನಿನ್ನ ವಾಕ್ಯದ ದೂರವಾಗಿದ್ದೇನು? ವಂಚನೆಗೊಳಗಾಗಿದ್ದೇನು? ಏಸಪ್ಪ, ನಮಗೆ ಬಲ ಕೊಡು, ಕೃಪೆ ಕೊಡು. ನಾವು ಮನುಷ್ಯ ಮಾತ್ರದವರು, ಬಹಳ ಹೀನರು ಏಸಪ್ಪ. ಅನೇಕ ಸಾರಿ ನಿನ್ನ ಬಿಟ್ಟು ಹೋಗಿದ್ದೇವೆ, ನಿನ್ನ ದೂರವಾಗಿದ್ದೇವೆ. ಆದರೆ ಈ ಒಂದು ಕ್ಷಣದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಕರ್ತನಿಂದ ಕೇಳಿಕೊಳ್ಳುವವರಾಗಿದ್ದೇವೆ. ನಮ್ಮನ್ನು ಕ್ಷಮಿಸು ಕರ್ತ, ಕ್ಷಮಿಸು ರಾಜ. ಪ್ರತಿಯೊಬ್ಬರು ಪ್ರಿಯ ನಿಮ್ಮ ಹೃದಯದಲ್ಲಿ ಅವನ ಕ್ಷಮಾಪಣೆಯನ್ನು ಕೇಳಿಕೊಳ್ಳಿ. ಆಸ್ ದಟ್ ಫರ್ಗಿವ್ನೆಸ್ ಫ್ರಮ್ ದ ಲಾರ್ಡ್. ಆತನು ಕ್ಷಮಿಸುವುದಕ್ಕೆ ಶಕ್ತನಾದ ದೇವನು, ಆತನು ಸಿದ್ಧನಾಗಿದ್ದಾನೆ. ನಾವು ಕ್ಷಮಾಪಣೆ ಹೊಂದಿದಂಥ ಮಕ್ಕಳಾಗಿ ಆತನ ಮೇಜಿನ ಮುಂಭಾಗಕ್ಕೆ ಬರೋಣ. Hallelujah. Father God, give us the grace, Lord. Give us the grace, Master, to come before your throne, to come before your table, Father God. ಏಸಪ್ಪ, ನಿನ್ನ ಮೇಜಿನ ಮುಂಭಾಗಕ್ಕೆ ಕೃಪೆ ಕೊಡು ಕರ್ತ. ನನ್ನಿಂದ ಸಾಧ್ಯವಿಲ್ಲ ರಾಜ, ನಮ್ಮಿಂದ ಸಾಧ್ಯವಿಲ್ಲ ಏಸಪ್ಪ. ನಿನ್ನ ಕೃಪೆಯೇ ನಮ್ಮನ್ನು ನಡೆಸಬೇಕು ಕರ್ತ. ನಾವು ಕರ್ತನೆ ತಪ್ಪು ಮಾಡಿಬಿಟ್ಟಿದ್ದೇವಪ್ಪ, ನಮ್ಮನ್ನು ಕ್ಷಮಿಸಿ ನೀನು ಕರ್ತನೆ. ಹೌದು ರಾಜ, ಸಂತೋಷವುಳ್ಳವರಾಗಿ, ನೀತಿವಂತನಾಗಿ, ಅಪ್ಪ ಯೋಗ್ಯನಾಗಿ ಕರ್ತನೆ ನಿನ್ನ ಒಂದು ಮೇಜಿನ ಮುಂಭಾಗಿ ಬರುವಂತೆ ಕಾರ್ಯ ಮಾಡು. Hallelujah. Thank you Jesus. ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ. Thank you Lord. Hallelujah. We praise you Father. ಯೇಸುವೇ ನಿನಗೆ ಸ್ತೋತ್ರ, ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ಅಪ್ಪ, ನೀವು ನಮಗಾಗಿ ಕರ್ತನೆ ಕೊಟ್ಟಿರುವಂತಹ ಜೀವಕ್ಕೋಸ್ಕರ ನಿನಗೆ ಸ್ತೋತ್ರ. ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿದಿರ ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ, ಸ್ತೋತ್ರಪ್ಪ. Hallelujah. Thank you Father. Thank you Jesus. ಕರ್ತನಾದ ಯೇಸು ತಾನು ಇಳಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನೇ, ಸರ್ವೋತ್ತಮನೇ, ಅಪಾಪಿತನೇ, ಒಂದು ಸಮಯದಲ್ಲಿ ರಾಜ ಅಪ್ಪ, ಈ ಒಂದು ರೊಟ್ಟಿಯನ್ನು ದ್ರಾಕ್ಷಾರಸನಿಗೆ ಒಪ್ಪಿಸಿಕೊಡುತ್ತೇನೆ. ಪ್ರಸನ್ನತೆಯನ್ನು ತುಂಬಿಸಬೇಕೆ ನಾನು ಬೇಡುತ್ತೇನಪ್ಪ. ನಾವು ಯೋಗ್ಯ ಮಕ್ಕಳಾಗಿ ಕರ್ತನೆ, ನಿನ್ನ ಮಕ್ಕಳಾಗಿ ಕರ್ತನೆ ತೆಗೆದುಕೊಳ್ಳುವಂತೆ ನೀ ಕಾರ್ಯ ಮಾಡಿ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆ ಪಿತನೇ. ಯಾರ ನಿಜ ತೆಗೆದುಕೊಂಡಿದ್ರು
ಸ್ತೋತ್ರ ಉಂಟಾಗಲಿ ರಾಜ. ನಿನ್ನ ಪ್ರೀತಿ ಕೃಪೆಯಿಂದ ನಮ್ಮನ್ನು ಕರೆದು ಏಸಪ್ಪ ನಿನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಿ. ನಿನ್ನನ್ನು ಸೇವಿಸುವಂತ ಒಂದು ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ವಿಶೇಷ ಸಮಯದಲ್ಲಿ ಅಪ್ಪ ನಾವು ಹೃದಯ ತುಂಬಿದವರಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ನಮಗಾಗಿ ನೀನು ಜೀವ ಕೊಟ್ಟಿಲ್ಲ ಏಸಪ್ಪ. ನಿನ್ನ ಪರಿಶುದ್ಧ ರಕ್ತ ನಮ್ಮೆಲ್ಲ ಪಾಪವನ್ನು ತೊಳೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಒಂದು ಮೇಜಿನ ಮುಂಭಾಗೆ ಬರುವಂತ ಒಂದು ಭಾಗ್ಯವನ್ನ ನಿನಗೆ ಕೊಟ್ಟಿದ್ದಿಲ್ಲ, ಅದಕ್ಕಾಗಿ ಸ್ತೋತ್ರ ಏಸಪ್ಪ. ರಕ್ಷಕನೇ, ನಮ್ಮ ಕುಟುಂಬಗಳಿಗೆ ಒಪ್ಪಿಸಿಕೊಳ್ಳುತ್ತೇವೆ. ನೀವೇ ನಮ್ಮ ಕುಟುಂಬದ ಯಜಮಾನಾಗಿದ್ದು ಕರ್ತ. ಹೌದು ರಾಜ, ನಾವು ನಿನ್ನಲ್ಲಿಯೇ ಜೀವಿಸುವಂತೆ, ನಿನ್ನ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿರುವಂತೆ ನೀನೇ ಕರ್ತನೆ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ನನ್ನ ಮನವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮ ಅನ್ಯೋನ್ಯತೆಯು, ಸಮಾಧಾನವು ಸದಾಕಾಲವೆಲ್ಲರೊಂದಿಗೂ ಇರಲಿ. Praise the Lord. ಯೇಸು ಕ್ರಿಸ್ತನ ಸಮಾಧಾನ ನಿಮ್ಮೊಂದಿಗೆ ಸದಾಕಾಲ ಇರಲಿ.